ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ. ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಃ. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್. ನನ್ನೀ ದೇಶ ಮಹಾನ್. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್. ನನ್ನೀ ದೇಶ ಮಹಾನ್. ಸಿಂಧೂ ನದಿಯ ನಾಗರಿಕತೆಯು ಪವಿತ್ರ ವೇದದ ಕಾವ್ಯದ ಕಥೆಯು. ಸಿಂಧೂ ನದಿಯ ನಾಗರಿಕತೆಯು ಪವಿತ್ರ ವೇದದ ಕಾವ್ಯದ ಕಥೆಯು. ಬುದ್ಧ ಬಸವರ ಸಿದ್ಧಾಂತಗಳು ಸಾಧು ಸಂತರ ಆಚಾರಗಳು. ಬುದ್ಧ ಬಸವರ ಸಿದ್ಧಾಂತಗಳು ಸಾಧು ಸಂತರ ಆಚಾರಗಳು. ಕರಗಿದೆ ಕಾಲದಲ್ಲಿ ತೇಲಿದೆ ಬಾನಿನಲ್ಲಿ. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್. ನನ್ನೀ ದೇಶ ಮಹಾನ್. ತರುಣ ಶಕ್ತಿಯು ಏಳುವುದೆಂದು ರಾಷ್ಟ್ರದುನ್ನತಿಗೆ ಶ್ರಮಿಸುವುದೆಂದು. ತರುಣ ಶಕ್ತಿಯು ಏಳುವುದೆಂದು ರಾಷ್ಟ್ರದುನ್ನತಿಗೆ ಶ್ರಮಿಸುವುದೆಂದು. ವೈಭವ ದೀಪ್ತಿ ಬೆಳಗುವುದೆಂದು ತ್ಯಾಗ ಸಾಹಸ ಮೊಳಗುವುದೆಂದು. ವೈಭವ ದೀಪ್ತಿ ಬೆಳಗುವುದೆಂದು ತ್ಯಾಗ ಸಾಹಸ ಮೊಳಗುವುದೆಂದು. ಎಂದಿಗೆ ಪುನರುತ್ಥಾನ್ ನಾಡಿನ ನವ ಕಲ್ಯಾಣ್. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್. ನನ್ನೀ ದೇಶ ಮಹಾನ್. ಉನ್ನತ ಜನತೆ ಮೈ ಕೊಡವೇಳಲಿ ಭಾರತ ಮಾತೆಯ ಸೇವೆಗೆ ನಿಲ್ಲಲಿ. ಉನ್ನತ ಜನತೆ ಮೈ ಕೊಡವೇಳಲಿ ಭಾರತ ಮಾತೆಯ ಸೇವೆಗೆ ನಿಲ್ಲಲಿ. ಚೇತನ ತುಂಬೆ ಮಯನವಿರೆ
ಮಹಾತ್ಮರು ತೋರಿದ ದಾರಿಯ ತುಳಿಯಲಿ, ಚೈತನ ತುಂಬೆ ಮೈನವಿರೇಳಲೆ, ಮಹಾತ್ಮರು ತೋರಿದ ದಾರಿಯ ತುಳಿಯಲಿ. ಅಂದಿಗೆ ಹೊಸ ಬೆಳಕು, ನೂತನ ಚಿರ ಬದುಕು, ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್. ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್, ನನ್ನೀ ದೇಶ ಮಹಾನ್. ಜ್ವಲಂತ ರಾಷ್ಟ್ರ ಮಹಾನ್, ನನ್ನೀ ದೇಶ ಮಹಾನ್. ಓಂ ಶ್ರೀ ಗುರುಭ್ಯೋ ನಮಃ. ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳವರ ದೇವಪಾದಗಳಿಗೆ ಭಕ್ತಿಯಿಂದ ಹಣೆಮಣಿದು, ಈ ನಾಡಿನಲ್ಲಿ ಅಧ್ಯಾತ್ಮದ ತತ್ವವನ್ನು ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಮತ್ತು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು, ಶ್ರೇಷ್ಠ ಸಂತರು, ವಿಶ್ವಸಂತರು, ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಹಂಚಿನಾಳ ಗ್ರಾಮದ ಗಣೇಶೋತ್ಸವದ ನಿಮಿತ್ತವಾಗಿ ಇಲ್ಲಿ ತಾವು ಸತ್ಸಂಗವನ್ನು, ಪ್ರವಚನವನ್ನು ಏರ್ಪಡಿಸಿದ್ದೀರಿ. ಇಲ್ಲಿ ಆಗಮಿಸಿದಂಥ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ತಾಯಂದರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ನಮಸ್ಕಾರ. ಇಡೀ ವಿಶ್ವದಲ್ಲಿಯೇ ಪುರಾತನವಾದ, ಅಷ್ಟೇ ಸಂಸ್ಕಾರಗಳಿಂದ ಕೂಡಿರುವ ಶ್ರೇಷ್ಠವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ನಮ್ಮ ದೇಶ ಅಂದ್ರೆ ಜ್ಞಾನಿಗಳ ದೇಶ, ವಿಜ್ಞಾನಿಗಳ ದೇಶ, ತತ್ವಜ್ಞಾನಿಗಳ ದೇಶ. ಇಲ್ಲಿ ರಾಜರ್ಷಿಗಳು ಆದರು, ಬ್ರಹ್ಮರ್ಷಿಗಳು ಆದರು. ಅಷ್ಟೇ ಅಲ್ಲದೆ ಮಹಾನ್ ಮಹಾನ್ ಕಾರ್ಯಗಳನ್ನು ಮಾಡಿದಂತಹ ಪ್ರತಿಭಾನ್ವಿತರು ನಮ್ಮ ದೇಶದಲ್ಲಿ ಆಗಿಬಹುದು. ಇಲ್ಲಿ ಇರುವಂತಹ ನೆಲದ ಗುಣ ಯಾವುದು ಅಂದ್ರೆ ಅದು ಧರ್ಮ. ಭಾರತ ದೇಶದ ಮಣ್ಣಿನ ಗುಣ ಏನು ಅಂದ್ರೆ ಧರ್ಮ, ಅಧ್ಯಾತ್ಮ, ಪರಮಾರ್ಥ. ಇದನ್ನ ಬಿಟ್ಟರೆ ಭಾರತ ದೇಶಕ್ಕೆ ಅಸ್ತಿತ್ವ ಇಲ್ಲ. ಧರ್ಮ, ದೇವ ಪೂಜಾ, ಗುರುಗಳ ಆರಾಧನಾ ಇದೇನದ, ಇದುವೇ ಭಾರತೀಯ ಸಂಸ್ಕೃತಿ. ಅದಕ್ಕೆ ನಾವು ಇಡೀ ದೇಶದ ಉದ್ದಗಲಕ್ಕೆ ನೋಡಿದರೂ ಕೂಡ ನಮಗೆಲ್ಲಾ ಕಡೆಗಳಲ್ಲಿ ಕಾಣಸಿಗುವಂಥದ್ದೇನು ಅಂದ್ರೆ, ಎಲ್ಲಾ ಕಡೆಗಳಲ್ಲಿ ಒಂದೊಂದು ದೇವಾಲಯಗಳದಾವ, ಒಂದೊಂದು ಮಠ ಮಂದಿರಗಳದಾವ. ಈ ಊರೊಳಗೆ ದೇವಾಲಯ ಇಲ್ಲ ಅಂತಿಲ್ಲ, ಈ ಮನೆಯಲ್ಲಿ ಜಗುಲಿ ಇಲ್ಲ ಅಂತಿಲ್ಲ. ಪ್ರತಿ ಒಂದು ಮನೆಯಲ್ಲಿಯೂ ಜಗುಲಿ ಅದ, ಪ್ರತಿ ಒಂದು ಊರಿನಲ್ಲಿಯೂ ದೇವಾಲಯಗಳದಾವ, ಆಶ್ರಮಗಳದಾವ, ಸಾಧು ಸಂತರದಾರ. ಇದು ಜೀವಂತವಾದ ಭಾರತ ದೇಶ. ಯಾಕೆಂದ್ರೆ ಈ ದೇಶದ ಮೂಲ ಉಸಿರು ಯಾವುದು ಅಂದ್ರೆ ಸಂಪತ್ತಲ್ಲ, ಧರ್ಮವೇ ಈ ದೇಶದ ಉಸಿರು, ಅಧ್ಯಾತ್ಮವೇ ಈ ದೇಶದ ಉಸಿರು. ಅಂತಹ ಈ ನಮ್ಮ ಪವಿತ್ರವಾದ ದೇಶದಲ್ಲಿ ನಮ್ಮ ಪೂರ್ವಜರು ಅಂತಿದ್ದವರು ಮಹಾನ್ ಮಹಾನ್ ಜ್ಞಾನಿಗಳಿದ್ರು, ಮಹರ್ಷಿಗಳು, ತಪಸ್ವಿಗಳು, ಯೋಗಿಗಳಿದ್ರು. ಅವರು ಒಂದು ಕ್ರಮವನ್ನು ಹಾಕಿಕೊಟ್ಟು ಯಾವ ರೀತಿಯಾಗಿ ಬದುಕಬೇಕು, ಜೀವನದಲ್ಲಿ ಏನನ್ನ ಮಾಡಬೇಕು, ಅವರು ಹಾಕಿಕೊಟ್ಟಂತಹ ಒಂದು ಕ್ರಮ ಏನದ ಅದಕ್ಕೆ ಧರ್ಮ ಅಂತ ಹೇಳಿ ಕರೀತಾರೆ.
ಧರ್ಮ ಅಂದ್ರೆ ಏನೂ ಅಲ್ಲ, ಯಾರು ಬಲ್ಲವರೋ ಯಾರು ತಿಳಿದವರೋ ಅಂಥವರು ಹಾಕಿಕೊಟ್ಟಂಥ ಒಂದು ಮಾರ್ಗವೇ ಧರ್ಮ. ತಿಳಿಯಲಾರದವರು, ಅಜ್ಞಾನಿಗಳು ಅಥವಾ ಸ್ವೇಚ್ಛಾಚಾರಿಗಳು ನಡೆದು ಹೋಗುವಂಥ ದಾರಿ ಅಧರ್ಮದ್ದು. ಅದಕ್ಕೆ ನಾವು ಯಾವ ದಾರಿಯಿಂದ ನಡೆಯಬೇಕು ಅನ್ನುವುದನ್ನ ನಿರ್ಣಯ ಮಾಡಬೇಕು. ಸ್ವೇಚ್ಛಾಚಾರಿಯಾಗಿ ಮನಸ್ಸಿಗೆ ಬಂದಂಥದ್ದನ್ನು ತಿಂದು ಕುಡಿದು ತನ್ನ ಮನಸ್ಸಿಗೆ ಬಂದಂತೆ ಮಾತಾಡ್ಕೋತಿದ್ದ ಅಂದ್ರೆ ಆ ಮನುಷ್ಯ ಪಾಪಿ, ಅಧರ್ಮಿ. ಆದರೆ ಗುರುಗಳು, ತಂದೆ ತಾಯಿಗಳು, ಮನೆಯಲ್ಲಿನ ಹಿರಿಯರು, ಸಮಾಜದಲ್ಲಿನ ಬಲ್ಲವರು ಮೆಚ್ಚುವ ಹಾಗೆ ಬದುಕುವುದೇನದಲ್ಲ, ಅದಕ್ಕೆ ಧರ್ಮದ ಜೀವನ ಅಂತ ಕರೀತಾರೆ. ನಮ್ಮ ದೇಶ ಅಂದ್ರ ಬೆಳಕಿನ ದೇಶ. ಜ್ಞಾನ ಎಷ್ಟದ ನಮ್ಮ ದೇಶದೊಳಗೆ, ಆದ್ರೆ ನಾವು ಒಂದು ಸಾರಿನೂ ಆ ಕಡೆ ನೋಡೇ ಇಲ್ಲ. ಯಾಕೆಂದ್ರೆ ನಮ್ಮ ಲಕ್ಷ್ಯ ಇರೋದು ಬರೀ ಹೊರಗೈತೆ ಹೊರತಾಗಿ ಇದೇ ನಮ್ಮ ಪೂರ್ವಜರು ಯಾವ ಜ್ಞಾನವನ್ನ ಸಂಶೋಧನೆ ಮಾಡಿದ್ರು, ಯಾವುದನ್ನ ತಿಳಿದುಕೊಂಡ್ರು ಆ ಗ್ರಂಥಗಳನ್ನ ಓದ್ತಾ ಇಲ್ಲ. ತಿಳ್ಕೋಬೇಕು ಮನುಷ್ಯ ಅಂದ ಬಳಿಕ. ತಿಳಿಲಿಲ್ಲ ಅಂದ್ರೆ ಆತನ ಜೀವನ ಬಹಳಷ್ಟು ದುಃಖದಾಯಕ ಆಗುತ್ತದೆ. ಜೀವನದಲ್ಲಿ ಶಾಂತಿ ಸಮಾಧಾನಗಳು ನೆಲೆಸಬೇಕಾದ್ರೆ ಮುಖ್ಯವಾಗಿ ತಿಳುವಳಿಕೆ ಬೇಕು. ಸಾಮಾನ್ಯ ತಿಳುವಳಿಕೆ ಎಲ್ಲ ಸಮಾಜದಲ್ಲಿ ಇದ್ದ ಬಳಿಕ ಒಂದು ಸಾಮಾನ್ಯ ತಿಳುವಳಿಕೆ ಬರುತ್ತದೆ. ಅದು ಸಮಾಜದ ಜ್ಞಾನ, ವ್ಯಾವಹಾರಿಕ ಜ್ಞಾನ. ಅಷ್ಟು ಮಾತ್ರದಿಂದ ಮನುಷ್ಯ ಸಮಾಧಾನವಾಗಿರ್ಲಿಕ್ಕಾಗುವುದಿಲ್ಲ. ವಿಶೇಷವಾದ ಆತನ ಸಮಾಧಾನವನ್ನು ಪಡೆಯುವ ಸಲುವಾಗಿ ಇರುವಂತಹ ಅಧ್ಯಾತ್ಮ ವಿದ್ಯೆ ಬೇಕು. ನಮಗೆ ಸಾಕಷ್ಟು ಸಂಪತ್ತದ, ನಮಗ ಅರ್ಥಶಾಸ್ತ್ರ ಗೊತ್ತದ, ಸಂಗೀತ ಶಾಸ್ತ್ರ ಗೊತ್ತದ, ಅಷ್ಟೇ ಅಲ್ಲದೆ ಒಕ್ಕಲುತನದ ವಿದ್ಯೆ ಗೊತ್ತದ. ಹೀಗೆ ನೂರಾರು ಸಾವಿರಾರು ಪ್ರಕಾರದ ವಿದ್ಯೆಗಳ ಗೊತ್ತಿದ್ದರೂ ಸಮಾಧಾನವನ್ನು ಕೊಡುವಂಥ ಅಧ್ಯಾತ್ಮ ವಿದ್ಯೆ ಗೊತ್ತಿಲ್ಲದೆ ಇದ್ರೆ ಜೀವನಕ್ಕೆ ಪೂರ್ಣ ವಿರಾಮ ಇರುವುದಿಲ್ಲ. ಆಗ ಮಹಾತ್ಮರು ನಮ್ಮ ಸಲುವಾಗಿ ಏನನ್ನ ಮಾಡಬೇಕು ಜೀವನದಲ್ಲಿ ಅನ್ನುವುದರ ಸಲುವಾಗಿ ಅವರು 4 ಮಾತುಗಳನ್ನು ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದ ಬಳಿಕ ವಿಶೇಷ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯಲೇಬೇಕು. ಏನವು ಶಕ್ತಿ ಸಾಮರ್ಥ್ಯಗಳು? ಒಂದು 4 ಶಕ್ತಿಗಳನ್ನು ನಾವು ಪಡಿಬೇಕು. ಪಡೆದದ್ದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು. ಅದಕ್ಕೆ ಧರ್ಮ ಅಂತ ಹೇಳಿ ಕರೀತಾರೆ. ಅವು 4 ಮಹಾನ್ ಶಕ್ತಿಗಳು. ಈ ಲೋಕದಲ್ಲಿ ನಾವು ಗಳಿಸಬೇಕಾದಂಥ ಪ್ರಧಾನ ಶಕ್ತಿಗಳು. ಮನುಷ್ಯ ಅಂದ ಬಳಿಕ ತನ್ನ ಪ್ರಯತ್ನದಿಂದ, ತನ್ನ ಪರಿಶ್ರಮದಿಂದ, ತನ್ನ ಸ್ವಾಭಿಮಾನದಿಂದ, ಪರಾಕ್ರಮದಿಂದ ಗಳಿಸಬೇಕಾದಂಥವು. ಏನನ್ನ ಗಳಿಸಬೇಕು ಅದನ್ನು ಹೇಳ್ತಾರವು. ಮೊಟ್ಟ ಮೊದಲನೇದಾಗಿ ಸಂಪತ್ತನ್ನ ಗಳಿಸಬೇಕು. ಅರ್ಥ, ಪುರುಷಾರ್ಥಗಳಲ್ಲಿ ಅರ್ಥಕ್ಕೆ ಬಹಳ ಪ್ರಾಶಸ್ತ್ಯ ಅದ. ಸಂಪತ್ತಿಲ್ಲ ಅಂದ್ರೆ ಮನುಷ್ಯನ ಜೀವನ ಇಲ್ಲ. ಸಂಪತ್ತಿಲ್ಲ ಅಂದ್ರೆ ನಾವು ಗುಣಮಟ್ಟದ ಯೋಗ್ಯ ರೀತಿಯ ಜೀವನ ಕಳೆಯಲಿಕ್ಕಾಗುವುದಿಲ್ಲ. ಮನುಷ್ಯ ಹುಟ್ಟಿದ್ದು ಬಡವನಾಗಿ ಹುಟ್ಟಿದರೂ ಕೂಡ ಬಡವನಾಗಿಯೇ ಸಾಯಬಾರದು. ಯಾಕೆ ಅಂದ್ರ ಹುಟ್ಟುವುದು ನಮ್ಮ ಕೈಯಲ್ಲಿಲ್ಲ. ಆದ್ರ ಬಡತನದಿಂದ ಹೊರಗೆ ಬರುವಂಥ ಶಕ್ತಿಯನ್ನ ಪರಮಾತ್ಮ ನಮ್ಮೊಳಗೆ ಕೊಟ್ಟ. ಇದೇ ಶರೀರದಲ್ಲಿ ಕಲ್ಲನ್ನು ಒಡೆದು ಮಹಾನ್ ಮಹಾನ್ ಶಿಲ್ಪಗಳನ್ನು ತಯಾರು ಮಾಡುವ ಸಾಮರ್ಥ್ಯ ಅದ. ಸಮುದ್ರವನ್ನೇ ಈಸುವಷ್ಟು ಈ ಶರೀರದೊಳಗೆ ಶಕ್ತಿ ಅದ. ಮಿಹಿರ್ ಸೇನ್ ಅಂತ ಒಬ್ಬ ಮಹಾನುಭಾವ ಸಮುದ್ರವನ್ನೇ ಈಸಿದವ. ಅವನಿಗೂ ಇದೇ ಶರೀರ ಇತ್ತು, ನಮಗೂ ಇದೇ ಶರೀರ.
ಭಗೀರಥ ತಪಸ್ಸನ್ನ ಮಾಡಿ ದೇವಲೋಕದೊಳಗಿರುವ ಗಂಗಾ ನದಿಯನ್ನೇ ಭೂಲೋಕದೊಳಗೆ ಹರಿಯುವಂಗ ಮಾಡಿದ. ಎದರಿಂದ? ತನ್ನ ಪರಿಶ್ರಮದಿಂದ. ಒಬ್ಬ ಮನುಷ್ಯ ಗುಡ್ಡವನ್ನೇ ಕಡಿದು ಅದನ್ನೇನು ಮಾಡಿದ? ಕೆರೆಯನ್ನ ನೀರು ಹರಿದು ಬರುವಂಗ ಮಾಡಿದ ಊರಿಗೆ. ಇನ್ನೊಬ್ಬ ಮನುಷ್ಯ ಅಲ್ಲಲ್ಲಲ್ಲಿ ಬಾಂಧಗಳನ್ನು ನಿರ್ಮಿಸಿ ಬರಡಾಗಿದ್ದಂತಹ ಹಳ್ಳ ಹೊಳೆಗಳನ್ನು ಹೊಳ್ಳಿ ತುಂಬುವಂಗ ಮಾಡಿದ. ಇವರೆಲ್ಲ ಯಾರು ಅಂತ ಕೇಳಿದ್ರೆ ಪರಿಶ್ರಮ ಪಡುವಂಥವ್ರು. ನಮ್ಮ ಜೀವನ ಬಂದಿರುವುದು ದುಡಿಯೋದಕ್ಕಾಗಿ. ನಮ್ಮ ಜೀವನ ಬಂದಿರುವುದು ಪರಿಶ್ರಮ ಪಡುವುದಕ್ಕೆ. ನಾವು ಸುಮ್ಮ ಕುಂತ್ರನೂ ಆಯುಷ್ಯ ಹೋಗ್ತದ, ದುಡಿದ್ರೂ ಆಯುಷ್ಯ ಹೋಗ್ತದ. ದುಡದವನಿಂದ ಲೋಕಕ್ಕೆ ಒಳ್ಳೆಯದಾಗ್ತದ, ದುಡಿಯದವನಿಂದ ಸ್ವತಃ ಶರೀರನೂ ಹಾಳಾಗ್ತದ, ಆಯುಷ್ಯನೂ ಹೊರಟು ಹೋಗ್ತದ. ಅದಕ್ಕೆ ಮನುಷ್ಯ ಸರಿಯಾಗಿ ದುಡಿಲಾಕ ಕಲಿಬೇಕು. ದುಡಿಯೋದು ಅಂದ್ರ ಸಾಮಾನ್ಯವಾಗಿ 8 ತಾಸರೇ ದುಡಿಬೇಕು. ಇನ್ನ ಉಳಿದದ್ದಲ್ಲ 16 ತಾಸದೊಳಗ ಮತ್ತೇನಾದ್ರೂ ಕೆಲಸ ಮಾಡುವುದು. ಆದ್ರೆ 8 ತಾಸಂತರೂ ದುಡಿಲಿಕ್ಕೆ ಬೇಕು. ನಾವು ಆಲಸಿಗಳಾದಿವಿ ಅಂದ್ರ ಸಮಾಜದಲ್ಲಿ ಯಾವ ಸ್ಥಾನಮಾನ ನಮಗೆ ಸಿಗುವುದಿಲ್ಲ. ಈ ಜಗತ್ತು ಇಷ್ಟು ಶ್ರೀಮಂತವಾಗಿದ್ದು, ಇಷ್ಟು ಭವ್ಯವಾಗಿ ಬೆಳೆದದ್ದು ನಿರಂತರ ಪರಿಶ್ರಮ, ನಿರಂತರ ದುಡಿಮೆ. ಒಂದು ಬೀಜ ನಾನು ಹೀಗ ಕೂತಲ್ಲೇ ಕೂಡ್ರುವ ಅಂತೇಳ ಬೀಜ ಮನಸ್ಸು ಮಾಡಿ ಅಲ್ಲೇ ಕುಂತಲ್ಲೇ ಕುಂತಿತ್ತು ಅಂದ್ರ ಅದು ಮಣ್ಣಿಗೆ ಬೀಳದೇ ಹೋಯಿತು, ಪರಿಶ್ರಮ ಪಡಲಿಲ್ಲ, ದುಡಿಯಲಿಲ್ಲ ಅಂದ್ರ ಅದೆಂದಾದ್ರೂ ಒಂದು ದೊಡ್ಡ ವೃಕ್ಷ, ದೊಡ್ಡ ಮರ ಆಗ್ತತೆ ಅನ್ನೋದು ಬೀಜ. ಒಂದು ಸಣ್ಣದಾದಂಥ ಬೀಜ ಬೆಳೆದು ದೊಡ್ಡ ವೃಕ್ಷವಾಗಬೇಕಾಗಿತ್ತು ಅಂದ್ರೆ ಹಿಂದ ಅದರ ದುಡಿಮೆ, ಅದರ ಪರಿಶ್ರಮ, ನಿರಂತರವಾದಂಥ ಕೆಲಸ ನಡೆದ. ಹಾಗೇ ಇವತ್ತು ಹುಟ್ಟಿದಂಥ ಒಂದು ಮಗು ಬೆಳೆದ ಒಬ್ಬ ದೊಡ್ಡ ಕವಿ ಕಾಳಿದಾಸನೇ ಆಗಬಹುದು, ಒಬ್ಬ ದೊಡ್ಡ ಭರತ ಚಕ್ರವರ್ತಿಯೇ ಆಗಬಹುದು, ಆರ್ಯಭಟ, ಭಾಸ್ಕರಾಚಾರ್ಯರಂತ ಮಹಾನ್ ವಿಜ್ಞಾನಿಗಳಾಗಬಹುದು. ಆದ್ರ ದುಡಿಮೆ ಇರಬೇಕು. ಮೊಟ್ಟ ಮೊದಲನೇ ಕೆಲಸ ಸಂಪತ್ತನ್ನು ಗಳಿಸುವುದು. ಬರೇ ಲಕ್ಷ್ಮಿ ಪೂಜಾ ಮಾಡಿದ ಮಾತ್ರಕ್ಕೆ ಲಕ್ಷ್ಮಿ ಬರುವುದಿಲ್ಲ. ನೀವು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಎಷ್ಟು ಪ್ರಾರ್ಥನಾ ಮಾಡಿದ್ರು ಲಕ್ಷ್ಮಿ ಬರುವುದಿಲ್ಲ. ಲಕ್ಷ್ಮಿ ಬರಬೇಕಾದ್ರ ದುಡಿಬೇಕು, ಅವಾಗ ಲಕ್ಷ್ಮಿ ತಾನೇ ಪ್ರಾಪ್ತ ಆಗ್ತದೆ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ದೈವಂ ಹಿ ದೈವಮಿತಿ ಕಾ ಪುರುಷ ವದಂತೆ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತ್ಯ ಯತ್ನೇ ಕೃತೆ ಯದಿ ನ ಸಿದ್ಧತೆ ಕಹ ಅತ್ರ ದೋಷಃ. ಯಾವ ಮನುಷ್ಯ ಉದ್ಯೋಗ ಮಾಡ್ತಾನ, ಯಾವ ಮನುಷ್ಯ ಕೆಲಸ ಮಾಡ್ತಾನ, ಅವನಿಗೆ ಲಕ್ಷ್ಮಿ ಪ್ರಾಪ್ತ ಆಗುತ್ತ. ಮನುಷ್ಯನಾದ ಬಳಿಕ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ರ ದುಡಿಬೇಕು. ಕೈ ಕಟ್ಟಿಕೊಂಡು ಮನೆಯಲ್ಲಿ ಕೂಡಿರುವುದಕ್ಕಾಗಿ ನಾವು ಹುಟ್ಟಿಲ್ಲ, ಏನಾದ್ರೂ ಸಾಧನ ಮಾಡಬೇಕು. ಏನಾದ್ರೂ ಕೆಟ್ಟ ಕೆಲಸ ಅಂದ್ರ ದೊಡ್ಡ ಒಂದು ಒಟ್ಟಿದಂಥ ಬಣವಿಗೆ ಉರಿ ಹಚ್ಚಿ ಬಂದ, ಅದು ಒಂದು ಕೆಲಸನ. ಆ ಬಳಿಕ ಒಂದು ಚಲೋ ಮೂರ್ತಿ ಇತ್ತು, ಮೂರ್ತಿಯನ್ನು ಒಡೆದ, ಅದು ಒಂದು ಕೆಲಸನ, ವಿನಾಶಕಾರಿಯಾದ ಕೆಲಸ. ಇನ್ನೊಬ್ಬ ಮನುಷ್ಯ ತನ್ನ ಆಯುಷ್ಯ ಅಷ್ಟು ವರ್ಷ ಎಲ್ಲ ಬರೀ ಅದು ಒಂದು ರೀತಿಯಾದ ಜೀವನ ಅದ, ದುಡಿಯುವಂಥ ಒಂದು ಜನಾಂಗ ಅದ. ಈ ದೇಶವನ್ನ ಯಾರಾದ್ರೂ ಒಬ್ರು ಕಟ್ಟುತ್ತಿದ್ರು ಅಂದ್ರೆ ಅವರು ದುಡಿಯುವಂಥ ಜನ ಕಟ್ತಾರೆ. ಈ ದೇಶಕ್ಕೆ ಟ್ಯಾಕ್ಸ್ ಕಟ್ಟವ್ರು ಯಾರು? ಆಲಸಿಗಳು ಯಾರು ಟ್ಯಾಕ್ಸ್ ಕಟ್ಟುವುದಿಲ್ಲ. ಯಾವ್ದು ರೂಪಾಯಿ ಮಾಡ್ತಾನಲ್ಲ ಅವು ಈ ದೇಶವನ್ನು ನಡೆಸ್ತಾನೆ. ಈ ದೇಶವನ್ನ ರಾಜಕೀಯ ಧುರೀಣರು ನಡೆಸುವುದಿಲ್ಲ.
ಈ ದೇಶವನ್ನು ಯಾರೋ ಅಧಿಕಾರಿಗಳು ನಡೆಸುವುದಿಲ್ಲ. ಯಾವ ಮನುಷ್ಯ ಬುದ್ಧಿಯಿಂದ ತನ್ನ ಬಾಹುಬಲದಿಂದ ತನ್ನ ದೇಶ ನಡೀತದೆ. ಆಲಸಿಗಳಿಂದ ಏನಾಗುವುದಿಲ್ಲ ಜಗತ್ತಿನೊಳಗ. ಮುಂಜಾನೆ ಎದ್ದು ಊಟ ಮಾಡಿ ಮಲ್ಕೊಂಡ ಅಂದ್ರೆ ಕೆಲಸ ಮಾಡು ಹೊತ್ತಿನೊಳಗ ಅವನಿಂದ ಹೆಂಗ ಏನಾದ್ರೂ ಅಪೇಕ್ಷೆ ಮಾಡ್ಲಿಕ್ಕಾಗ್ತದ? ಅದಕ್ಕೆ ಅವರು ಹೇಳುವಂಥದ್ದು ಮೊಟ್ಟ ಮೊದಲನೇ ಕೆಲಸ ಸಂಪತ್ತನ್ನ ಗಳಿಸು. ನಮಗ ಬೇಡುವುದು ಗೊತ್ತದನೇ ಹೊರತು ಕೊಡುವುದು ಗೊತ್ತಿಲ್ಲ. ನಾವು ದುಡಿಯೋದು ಗೊತ್ತಿಲ್ಲ. ಈಗೆಲ್ಲ ಬಹಳ ದೊಡ್ಡ ದೊಡ್ಡ ಶ್ರೀಮಂತರದಾರಲ್ಲ, ಅವ್ರು ಎಷ್ಟು ಕಷ್ಟ ಪಡ್ತಾರ. ಒಬ್ಬ ಟಾಟಾ ಆಗಬೇಕಂದ್ರ ಸಾಮಾನ್ಯವಾಗಿ ಆಗುವುದಿಲ್ಲ. ಒಬ್ಬ ಬಿರ್ಲಾ ಆಗಬೇಕಂದ್ರ, ಒಬ್ಬ ಬಿಲ್ ಗೇಟ್ಸ್ ತಯಾರಾಗಬೇಕಾಗಿತ್ತು ಅಂದ್ರ ಅದರ ಹಿಂದೆ ಎಷ್ಟು ದುಡಿಮೆ ಅದ. ಬಿಲ್ ಗೇಟ್ಸ್ ಜಗತ್ತಿನ ಬಹಳ ದೊಡ್ಡ ಶ್ರೀಮಂತವ. ಇವತ್ತಿಗೂ ಆತ ಹಗಲ ರಾತ್ರಿ ಅನ್ನದೇ ನಿರಂತರ ಅಧ್ಯಯನ ಮಾಡ್ತಾನ, ನಿರಂತರ ಕೆಲಸ. ಮಾರ್ಕ್ ಜುಕರ್ಬರ್ಗ್ ಅಂತ ಒಂದು ಫೇಸ್ಬುಕ್ ಸಂಸ್ಥೆಯ ಮುಖ್ಯಸ್ಥ. ಆದ್ರ ಅವನು ಎಷ್ಟು ಪರಿಶ್ರಮ ಪಡ್ತಾನ. ಅವನು ವಯಸ್ಸು ಬಹಳ ಆದ್ರೆ ಒಂದು 50 ಸಮೀಪ ಇರಬಹುದು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರ ಪಟ್ಟಿಯೊಳಗದ. ಆದ್ರ ಅದೇ ವಯಸ್ಸಿನ ಕೋಟ್ಯಾಂತರ ಹುಡುಗರು ಇನ್ನೂ ಕೂಡ ಮೊಬೈಲ್ ನಲ್ಲಿ ಮುಳುಗಿ ಹೋಗ್ಯಾರ. ಕೋಟ್ಯಾಂತರ ಮಕ್ಕಳ ಚಟಗಳಲ್ಲಿ ದಾಸರಾಗ್ಯಾರ, ಹುಡುಕರಾಗ್ಯಾರ, ಸೇದುವವರಾಗ್ಯಾರ. ಅದೇ ಸಮಯವನ್ನು ಬಳಸಿದ್ರು, ಅಷ್ಟೇ ದುಡಿಮೆಯನ್ನು ಮಾಡಿದ್ರು ಅಂದ್ರೆ ಇವರು ಅಷ್ಟು ದೊಡ್ಡ ಶ್ರೀಮಂತ ಹಾಕಿದ್ರು. ಆದ್ರೆ ದುಡಿಲಿಲ್ಲ. ನಮ್ಮ ಶರೀರದೊಳಗಿರುವಂತ ಒಂದು ದೊಡ್ಡ ಶತ್ರು ಯಾವುದು ಅಂದ್ರೆ ಆಲಸ್ಯ. ಆಲಸ್ಯ ಆದಂಥ ಮನುಷ್ಯನಿಂದ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಮನೆಯಲ್ಲಿದ್ರ ತಂದೆ ತಾಯಿಗಳಿಗೆ ಭಾರ, ಊರೊಳಗ ಸಮಾಜಕ್ಕೆ ಭಾರ, ಆ ಬಳಿಕ ಅವ ಶಾಲೆಯನ್ನ ಕಲಿಸಿದಂತ ಗುರುಗಳಿಗೆ ಭಾರ. ಇಡೀ ದೇಶಕ್ಕೆ ಒಬ್ಬ ಋಣ ಯಾರಾದ್ರೂ ಇದ್ರೆ ಈ ಆಲಸಿ ಮನುಷ್ಯ. ಆದ್ರ ಸಂಪತ್ತನ್ನ ಗಳಿಸಬೇಕು, ಬಹಳ ದೊಡ್ಡ ಜವಾಬ್ದಾರಿ ಅದು. ಈಗ ತಾವೆಲ್ಲ ದಿನಂಪ್ರತಿಯಾಗಿ ದುಡಿತೀರಿ, ಎದಕ್ಕ? ಸಂಪತ್ತನ್ನ ಗಳಿಸುವ ಸಲುವಾಗಿ. ಜೀವನ ನಡೀಬೇಕಾದ್ರ, ಜೀವನ ಅನ್ನುವಂಥ ಒಂದು ಬಂಡಿ ಸಾಗಬೇಕಾದ್ರೆ ದುಡಿಮೆ ಬೇಕು, ಸಂಪತ್ತು ಬೇಕು. ಆದ್ರೆ ಇಷ್ಟ ಮಾತ್ರದಿಂದ ಧರ್ಮ ಪೂರ್ಣ ಆಗುವುದಿಲ್ಲ. ಏನು ಮಾಡುವುದು? ಮೊಟ್ಟ ಮೊದಲನೇ ಕೆಲಸ ದುಡಿಯುವುದು, ಸಂಪತ್ತು ಗಳಿಸುವುದು. ಎರಡನೇ ಕೆಲಸ ಆ ಸಂಪತ್ತನ್ನ ದಾನ ಮಾಡಬೇಕು. ಸ್ವಲ್ಪ ಆದರೂ ದಾನ ಮಾಡದೆ ನಮ್ಮ ಹತ್ರ ಎಷ್ಟು ಸಂಪತ್ತಿದ್ರೂ ಕೂಡ ಅದು ವ್ಯರ್ಥ. ಯಾಕೆ ಅಂದ್ರ ಎಲ್ಲರಿಗೂ ಸಮಾನ ಶಕ್ತಿ ಇರುವುದಿಲ್ಲ. ಊರೊಳಗ ಇಷ್ಟೆಲ್ಲ ಜನ ಅದಾರ ಅಂದ್ರೆ ಎಲ್ಲೋ 4 ಜನ ಪೈಲ್ವಾನ್ ಇರ್ತಾರ. ಎಲ್ಲರಿಗೂ ಪೈಲ್ವಾನ್ ಆಗ್ಲಕ್ಕಾಗೋದಿಲ್ಲ. ಊರೊಳಗೆ ಎಷ್ಟು ಜನ ಆದ್ರೆ 4 ಜನರಿಗೆ ಹಾಡ್ಲಿಕ್ಕೆ ಬರ್ತದ, ಉಳಿದವರಿಗೆ ಹಾಡ್ಲಿಕ್ಕೆ ಬರುವುದಿಲ್ಲ. 4 ಜನರಿಗೆ ಬಹಳ ಹೊಲ ಇರ್ತದ, ಅವರಿಗೆ ಇಡೀ ಊರಿಗೆ ಕೊಡುವಷ್ಟು ಅವರಲ್ಲಿ ಬೆಳೀತದ ಅವ್ರ 4 ಜನರ ಹೊಲದೊಳಗೆ. ಅಂದ ಬಳಿಕ ಅವ ಏನು ಬೆಳೆದವ ಇರ್ತಾನಲ್ಲ, ಆ ಮನುಷ್ಯ ಯಾರ್ಯಾರಿಗೆ ಬೆಳೆದಿಲ್ಲ, ಯಾರ್ಯಾರಿಗೆ ಅನ್ನಿಲ್ಲಲ್ಲ ಅವರಿಗೆ ಕೊಡ್ಬೇಕು. ಅದು ಧರ್ಮ. ಸಾಮಾನ್ಯವಾದ ಉದಾಹರಣೆಯಿಂದ ಹೇಳುವುದಾದ್ರ, ಒಬ್ಬನಿಗೆ ಬಹಳ ದೊಡ್ಡ ಶ್ರೀಮಂತಿಕೆ ಅದ, ದಿನಾಲು ಮೃಷ್ಟಾನ್ನ ಭೋಜನವನ್ನು ಉಣ್ತಾನಾತ. ಯಾವುದಕ್ಕೇನೂ ಕಡಿಮೆ ಇಲ್ಲ, ಎಲ್ಲಾ ರೀತಿಯಾದಂಥ ಭಕ್ಷ್ಯ ಭೋಜನಗಳದಾವ. ಇವ ದಿನಾಲು ಊಟ ಮಾಡ್ತಾನ. ಇವನ ಮನೆಯ ಮಗ್ಗುಲದಲ್ಲಿಯೇ ಒಬ್ಬ ಬಡವನು ವಾಸ ಮಾಡ್ಯಾನ. ಅವನಿಗೆ ಒಂದು ದಿವಸ ಅಂಬಲೆ ಕುಡಿಲಾಕ ಸಹಿತ ಗತಿ ಇಲ್ಲ, ಅಷ್ಟು ಬಡತನ ಅವನಿಗೆದ. ಆ ಮನುಷ್ಯನ ಬಡತನವನ್ನು ನೋಡಿಯೂ ಕೂಡ ಇವ ಅವನಿಗೆ ಸಹಾಯ ಮಾಡದೇ ಇದ್ದ.
ಅವನು ಬರೀ ತಾನೇ ಒಬ್ಬನೇ ಎಲ್ಲ ಐಶ್ವರ್ಯವನ್ನು ಅನುಭವಿಸ್ತಾ ಇದ್ದ ಅಂದ್ರೆ ಇವನಿಗೆ ಏನಂತ ಕರೀತಾರ? ರಾಕ್ಷಸಿ ಮನಸ್ಥಿತಿಯವ ಅಂತ ಕರೀತಾರೆ. ದೇವತೆಗಳು ರಾಕ್ಷಸರು ಎಲ್ಲಿ ಬೇರೆ ಬೇರೆ ಇಲ್ಲ, ನಾವೇ ಅಲ್ಲ. ದಾನ ಅಂದ್ರೆ ಏನದು? ನಮಗಿಂತಲೂ ಶಕ್ತಿ ಒಳಗ, ಸಂಪತ್ತಿನೊಳಗ, ವಿದ್ಯಾದೊಳಗ ಯಾರಾದ್ರೂ ಕಡಿಮೆ ಇದ್ರು ಅಂದ್ರೆ ಅವ್ರಿಗೆ ಕೊಡಬೇಕು, ಅದಕ್ಕೆ ದಾನ ಅಂತ ಕರೀತಾರೆ. ಮೊದಲು ಸರಿಯಾಗಿ ದುಡಿಬೇಕು, ಆ ಬಳಿಕ ಅದರೊಳಗಿಂದ ಸ್ವಲ್ಪ ಆದ್ರೂ ದಾನ ಮಾಡ್ಲಿಕ್ಕೆ ಕಲಿಬೇಕು. ದಾನವಿಲ್ಲದೆ ಇತ್ತು ಅಂದ್ರೆ ಈ ಜಗತ್ತ ಬೆಳಿತಿರ್ಲಿಲ್ಲ. ಯಾಕೆ ಅಂದ್ರೆ ಇದನ್ನ ಸೃಷ್ಟಿ ಮಾಡಿದ ಪರಮಾತ್ಮನೇ ಮೊದಲ ದಾನ ಶೂರ, ಮಹಾದಾನಿ ಕೂಡಲ ಸಂಗಮ ದೇವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಎಲ್ಲ ಇದೇನದ ಜಗತ್ತು. ಒಂದು ವೇಳೆ ದೇವರ ಗಾಳಿಯನ್ನೇ ಸೃಷ್ಟಿ ಮಾಡದೇ ಇದ್ರೆ ಜಗತ್ತ ಬದುಕ್ತಿರ್ಲಿಲ್ಲ. ದೇವರ ಮಳೆಯನ್ನ ಸುರಿಸದೇ ಇದ್ರ, ಭೂಮಿ ಬೆಳೆಯದೇ ಇದ್ರ, ಸೂರ್ಯ ಉದಯ ಆಗದೇ ಇದ್ರ, ಅಥವಾ ಈ ಎಲ್ಲ ವನಸ್ಪತಿಗಳು, ಔಷಧಿಗಳು ಇವೆಲ್ಲ ಬೆಳೆಯದೇ ಇದ್ರ ಯಾವ ಜೀವ ಸಂಕುಲ ಆದ್ರೂ ಬದುಕ್ತಿತ್ತೇನು? ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನಂತ ತಿಳಿದುಕೊಂಡು ನಾವು ಸ್ವಲ್ಪ ಬದುಕ್ತೀವಿ ಅಂದ ಬಳಿಕ ನಾವು ಈ ನಿಸರ್ಗದಿಂದ ಕಲಿಯುವ ಪಾಠ ಏನು ಅಂದ್ರೆ ಕೊಡ್ಲಾಕ್ ಕಲಿಬೇಕು. ಯಾರಿಗೆ ಕೊಡೋದು? ಮನೆಯಲ್ಲಿ ಅನ್ನ ಇತ್ತು ಅಂದ್ರೆ ಯಾವ ಮನುಷ್ಯ ಹಸದಾನಲ್ಲ, ಅವ ಯಾವ ಊರಾಗಿರ್ಲಿ, ಯಾವ ಜಾತಿಯಾಗಿರ್ಲಿ, ಯಾವ ಧರ್ಮದವಿರ್ಲಿ ನೋಡಬಾರದು, ಹಸದವನಿಗೆ ಅನ್ನ ಕೊಡಬೇಕು. ಯಾವನಲ್ಲಿ ಜ್ಞಾನ ಇಲ್ಲಲ್ಲ ಅಂಥವನಿಗೆ ತಿಳುವಳಿಕೆ 4 ಮಾತುಗಳನ್ನು ಹೇಳಬೇಕು. ಅದಕ್ಕೆ ಜ್ಞಾನದಾನ, ವಿದ್ಯಾದಾನ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಒಬ್ಬ ಮನುಷ್ಯನಿಗೆ ಬಹಳಷ್ಟು ಅಂಜಿಕೆದ ಜೀವನದೊಳಗ ಚಿಂತೆಗೆ ಒಳಗಾಗ್ಯಾನಂದ್ರ, ನಾನಿದ್ದೇನೆ, ನಿನ್ನ ಹಿಂದೆ ಒಂದು ಸಮಾಜ ಅದ, ನಾವೆಲ್ಲ ಅದೀವು, ಅಂಜಬೇಡ ಅನ್ನುವಂತ ಅಭಯದಾನವನ್ನು ಕೊಡಬೇಕು. ಈಗ ದಾನಕ್ಕೆ ಬಹಳ ಪ್ರಾಶಸ್ತ್ಯ ಅದ. ದಾನ ಅಂದ್ರೆ ಬರೀ ಶ್ರೀಮಂತರೇ ಮಾಡ್ತಾರಂತ ಹಿಂಗಲ್ಲ. ಬರೀ 1 ಕೋಟಿ ರೂಪಾಯಿ ಕೊಟ್ರ ಅಟ್ಟ ಅದಕ್ಕೆ ದಾನ ಅಂತಾರ, 1 ಪೈಸಾ ಕೊಟ್ಟದಕ್ಕೆ ದಾನ ಅಲ್ಲ ಅಂತ ಹೀಗಲ್ಲ. ಬೆಂಗಳೂರೊಳಗ ನಡೆದಂಥ ಘಟನೆ, ಒಬ್ಬರು ವ್ಯಾಪಾರಿಗಳು ತಮ್ಮ ಅಂಗಡಿ ಒಳಗೆ ಕೂತು ವ್ಯಾಪಾರ ಮಾಡ್ತಿದ್ರು. ಆ ಸಂದರ್ಭಕ್ಕ ಒಬ್ಬ ಕುಷ್ಠರೋಗಿ ಅಂದ ಬಳಕೆಲ್ಲ ಅವಯವಗಳು ಒಂದೊಂದು ಹೋಗಿಬಿಡ್ತಾವ. ಬಟ್ಟೆಲ್ಲ ಹೋಗಿದ್ದು, ಅವನ ಕೈ ಬಟ್ ಹೋಗಿದ್ದು, ಬರೀ ಅಂಗೈ ಅಷ್ಟೇ ಉಳಿದದ್ದು, ಕಾಲು ಬಟ್ ಹೋಗಿದ್ದು. ಹಾಗೆ ಅವ ಭಿಕ್ಷಾ ಬೇಡ್ಕೋತ, ಒಂದು ಕೈಯೊಳಗೆ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಭಿಕ್ಷಾ ಬೇಡ್ಕೋತವ ಹೋಗ್ತಿದ್ದ. ಎಲ್ಲರೂ ದಯಾಳುಗಳು ಎಲ್ಲಿರ್ತಾರ? ಮನೆಯಲ್ಲೇ ಸಾಕಷ್ಟು ಸಂಪತ್ತಿರ್ತದ, 10 ರೂಪಾಯಿ ಕೊಡ್ಲಾಕ್ ಹಿಂದೆ ಮುಂದೆ ನೋಡ್ತಿರ್ತಾರ. ಆದ್ರ ಈ ಭಿಕ್ಷುಕನು ಭಿಕ್ಷಾ ಬೇಡ್ತಿದ್ದ. ಕುಷ್ಠರೋಗಿ ಅದ, ನಾವು ದುಡಿಲಾಕ ಬರುದಿಲ್ಲ, ಬಟ್ಟನೆ ಇಲ್ಲ ಅಂದ ಬಳಕಿನ ಬದುಕುದೇ ಹಂಗ. ಆದ್ರ ಹೀಗೇ ಭಿಕ್ಷಾ ಬೇಡ್ತಾ ಇರುವಾಗ ಮಧ್ಯಾಹ್ನ 3 ಗಂಟೆ ಸಮಯ, ಮಧ್ಯಾಹ್ನ ಆಗಿತ್ತು. ಆ ಸಮಯಕ್ಕ ಏನೋ ಒಂದು 40-50 ರೂಪಾಯಿ ಆಗಿರ್ಬೇಕಾ ತಾಟಿನೊಳಗ, ಭಿಕ್ಷಾ ಪಾತ್ರೆ ಒಳಗ ಅಷ್ಟು ರೊಕ್ಕಿತ್ತು. ಇವನು ಎದುರಿಗೆ ಇನ್ನೊಬ್ಬ ಭಿಕ್ಷುಕ ಬಂದ. ಅವನಿಗೆ ಕಣ್ಣಿಲ್ಲ, ಕಣ್ಣ ಕಾಣಿಸೋದಿಲ್ಲ. ವಿಚಾರ ಮಾಡ್ರಿ, ದೇವರು ನಮಗೆ ಎಷ್ಟು ಕೃಪಾ ಮಾಡ್ಯಾನ. ಅಕಸ್ಮಾತ್ ಕಣ್ಣ ಇರ್ಲಿಲ್ಲ ಅಂದ್ರೆ ಈ ಊರನ್ನ ನೋಡ್ತಿರ್ಲಿಲ್ಲ, ಈ ಜಗತ್ತನ್ನ ನಾವು ನೋಡ್ತಿರ್ಲಿಲ್ಲ. ಸ್ವತಃ ನಮ್ಮ ಶರೀರ ಸಹಿತ ನಮಗ್ ಕಾಣ್ತಿರ್ಲಿಲ್ಲ. ಪರಮಾತ್ಮನ ಕೃಪಾ ಎಷ್ಟು ದೊಡ್ಡದ ಅಂದ್ರೆ ಕಣ್ಣು ಕೊಟ್ಟ ನಮಗ.
ಆದ್ರ ಆ ಮನುಷ್ಯನಿಗೆ ಕರ್ಮಧರ್ಮ ಸಂಯೋಗ, ಕಣ್ಣಿರ್ಲಿಲ್ಲ, ಕುರುಡ ಇದ್ದ. ಏನಾಯ್ತು ಪ್ರಸಂಗ ಅಂದ್ರೆ ಅವ ಭಿಕ್ಷಾ ಬೇಡ್ಕೋತ ಬರ್ತಿದ್ದ. ಮುಂಜಾನೆಯಿಂದ ಊಟ ಇಲ್ಲ, ಏನಾದ್ರೂ ಒಂದು ತುತ್ತಿಗೆ ಆಗುವಷ್ಟು, ಒಂದು ಹೊತ್ತಿಗೆ ಆಗುವಷ್ಟು ಯಾರಾದ್ರೂ ನನಗೆ ಸ್ವಲ್ಪ ದಾನ ಕೊಡ್ರಿ ಅಂತ ಕೇಳ್ಕೋತ ಬರ್ತಿದ್ದ. ಆ ಸಮಯಕ್ಕ ಅವ ಯಾರ ಮುಂದೆ ಬಂದ ಅಂದ್ರ ಕುಷ್ಠ ರೋಗಿಯ ಮುಂದೆ ಬಂದ. ಇವನು ಭಿಕ್ಷಾ ಪಾತ್ರೆಯನ್ನೇ ಹಿಡ್ಕೊಂಡಾನ. ಆದ್ರ ಇವನಿಗೆ ಅದು ಕಾಣವಲ್ದು. ಇವನು ನನ್ನ ಮುಂದಿದ್ದ ಅವನು ಭಿಕ್ಷುಕನೇ ಅದಾನಂತ ಕಾಣವಲ್ದು. ಅವನು ಮುಂದ ಭಿಕ್ಷಾ ತಾಟನ್ನ ಹಿಡದ ಕುರುಡ. ಹಿಡಿದಾಗ ಮುಂಜಾನೆದಿಂದ ನನಗೆ ಊಟಿಲ್ಲ, ಹೊಟ್ಟೆ ಹಸದ, ಒಂದು ತುತ್ತಿಗಾಗುವಷ್ಟಾದ್ರೂ ಯಾರಾದ್ರೂ ಕೊಡ್ರಿ ಅಂತ ಕೇಳ್ತಾ ಇದ್ದವ. ಆಗ ಈ ಕುಷ್ಠರೋಗಿ ಏನ್ ತನ್ನ ತಾಟ್ನೊಳಗ 50 ರೂಪಾಯಿ ಇದ್ದುವಲ್ಲ, ಆ 50 ರೂಪಾಯಿಯನ್ನು ಪೂರ್ಣ ಎಲ್ಲ ಅವನ ತಾಟ್ನೊಳಗೆ ಹಾಕಿದ. ಹಾಕಿ ಹೋಗು, ಊಟ ಮಾಡು, ಆರಾಮಾಗಿರೋ ಅಂತ ಹೇಳಿ ಅವನು ಕಳಿಸಿಬಿಟ್ಟ. ಆ ಬಳಿಕ ಅಲ್ಲೇ ಮಗ್ಗಲದಲ್ಲೇ ಇದ್ದಂಥ ಜನ ಅವರು ಕೇಳಿದ್ರು, ಈ ಕುಷ್ಠರೋಗಿಗೆ ಕೇಳಿದ್ರು, ಅವರು ಈ ಭಿಕ್ಷುಕನಿಗೆ ಕೇಳಿದ್ರು, ನೀ ಇದನ್ನ ದಾನ ಮಾಡಿದೆ? ನೀನ ಒಬ್ಬ ಭಿಕ್ಷುಕಿರಾಗ ನಿನ್ನ ತಾಟಿನೊಳಗಿಂದ ಮತ್ತೆ ಅವನ ತಾಟಿಗೆ ಯಾಕೆ ಹಾಕಿದೆ ಅಂತ ಕೇಳಿದ್ರು ಅವರು. ಆಗ ಆ ಕುಷ್ಠರೋಗಿ ಒಂದು ಮಾತನ್ನ ಹೇಳಿದ. ಅವನಿಗೆ ಕಣ್ಣಿಲ್ಲ, ಕಾಣಂಗಿಲ್ಲ, ಏನು ಜಗತ್ತ ಕಾಣಂಗಿಲ್ಲ. ಮೇಲಾಗಿ ನಾನು ಅವನು ಮುಂದಿರಂತವ್ ನಾನು ಒಬ್ಬ ಭಿಕ್ಷುಕ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಅವ ಹಸದಾನೀಗ. ಅವನಿಗೆ ಮೊಟ್ಟ ಮೊದಲನೇದಾಗಿ ಊಟದ ಅವಶ್ಯಕತೆ ಅದ. ಅದಕ್ಕೆ ನನಗಾದ್ರೂ ಅಡಿಗೆ ತಯಾರು ಮಾಡಿ ಕೊಡ್ಲಿಕ್ಕಾಗುವುದಿಲ್ಲ, ನನ್ನ ಹತ್ರ ಎಷ್ಟೈತ್ಲ ಅಷ್ಟನ್ನೇ ದಾನ ಮಾಡ್ತೀನಿ ಅಂತ ಅವ ಹಾಕಿದ. ನೋಡ್ರಿ, ಅವರಲ್ಲಿ ದಾನ ಪ್ರವೃತ್ತಿ ಆಗರ್ಭ ಶ್ರೀಮಂತರೇ ದಾನ ಮಾಡ್ಬೇಕಂತಿಲ್ಲ. ನಮ್ಮ ಹತ್ರ ಎಷ್ಟದ ಅಷ್ಟನ್ನೇ ದಾನ ಮಾಡ್ಲಿಕ್ಕೆ ಕಲಿಬೇಕು. ಆದ್ರ ಮನುಷ್ಯನಿಗೆ ಒಂದು ದೊಡ್ಡ ರೋಗ ಯಾವುದಾದ್ರೂ ಇತ್ತು ಅಂದ್ರ ಲೋಭ. ಅದಕ್ಕೊಂದು ಸರಳ ಉದಾಹರಣೆ ಹೇಳ್ತಾರೆ, ಎಲ್ಲರಿಗೂ ತಿಳಿಯುವಂಗ. ಒಂದು ಬಣಿವೆ, ಒಂದು ಊರಾಗ ಒಂದು ಬಣಿವೆ, ಕಣಿಕೆ ಬಣಿವೆ. ಆ ಬಳಿಕ ಅಲ್ಲೇ ಸ್ವಲ್ಪ ಹೊಟ್ಟನು ಇತ್ತು, ಜೋಳದ ಹೊಟ್ಟ. ಆ ಬಳಿಕ ರಾಶಿ ಮಾಡಿದ ಬಳಿಕ ಹೊಟ್ಟಿತ್ತು. ಆ ಬಳಿಕ ಅಲ್ಲೇ ಸಮೀಪದಲ್ಲೇನ ಎತ್ತುಗಳು, ಆಕಳುಗಳು ಎಲ್ಲ ಇದ್ದು. ಅವೆಲ್ಲ ಈ ಹೊಟ್ಟು ತಿನ್ನಬೇಕು, ಕಣಿಕೆ ತಿನ್ನಬೇಕು ಅಂತ ಎಲ್ಲಾ ದನಗಳು ಅವು ಅಪೇಕ್ಷೆ ಮಾಡ್ತಿದ್ದು ಸಹಜದ. ಆದ್ರ ಆ ಹೊಟ್ಟು ಮತ್ತ ಆ ಬಣಿವೆ ಮ್ಯಾಲ ಒಂದು ನಾಯಿ ಮಲ್ಕೊಂಡಿತ್ತು. ಆ ನಾಯಿ ಒಂದು ಆಕಳ, ಒಂದು ಎತ್ತು ಸಹಿತ ಅಲ್ಲಿ ಬರ್ಬಿಡ್ತಿರ್ಲಿಲ್ಲ. ಅದು ಅಲ್ಲೇ ಆ ಬಣಿವೆ ಸುತ್ತನ ಸುತ್ತ ಹಾಕೋದು, ಅಲ್ಲೇನ ಒಟ್ಟು ಅವಕ್ಕೆ ಬರಗುಡ್ಲಾರ್ದಂಗ ಬರೀ ಯಾವಾಗಲೂ ಬಗಳಕೋತ ಅಂಜಿಸ್ಕೋತಿರ್ತಿತ್ತು. ಅವಾಗ ಒಬ್ಬರು ವಿಚಾರ ಮಾಡಿದ್ರೆ, ಹಿಂಗ್ಯಾಕೆ ಮಾಡ್ತದೆ ನಾಯಿ? ನಾಯಿ ಏನೋ ಒಂದು ಮುಟ್ಟಿಗೆ ಅಷ್ಟಾದ್ರೂ ಹೊಟ್ಟ ಕಣಿಕೆ ತಿತ್ತೇನದು? ಏನೂ ತಿನ್ನುವುದಿಲ್ಲ. ಅದ ಕಣಿಕೆನೂ ಉಪಯೋಗ ಇಲ್ಲ, ಅದಕ್ಕ ಹೊಟ್ಟನೂ ಉಪಯೋಗ ಇಲ್ಲ ನಾಯಿಗೆ. ಯಾಕಂದ್ರೆ ಅದು ಕಣಿಕೆ ಹೊಟ್ಟ ತಿನ್ನೋದಲ್ಲ. ಆದ್ರೂ ನಾಯಿಗೊಂದು ಕೆಟ್ಟ ಚಟ ಅದ. ಏನದು? ಯಾವಾಗಲೂ ಆ ಬಣಿವೆಯನ್ನ ರಕ್ಷಣೆ ಮಾಡೋದು, ಇಲ್ಲದ ಹೊಟ್ಟು ತಿಲ್ಲಾರ್ದಂಗ ಮಾಡೋದು. ಹಂಗ ನಮಗೂ ಯಾವ ಚಟ ಬಿದ್ದದಂದ್ರ ಸಂಪತ್ತು. ಒಟ್ಟ ನಮ್ಮ ಕೈಯಿಂದ 1 ರೂಪಾಯಿ ಸಹಿತ ಹಿಂಗ ಹೋಗಬಾರದು ಅಂತ ನಾವು ಬಯಸ್ತೀವಿ. ಆದ್ರ ಸ್ವಲ್ಪ ವಿಚಾರ ಮಾಡಿದ್ರ, ತಾಯಿ ಈತ ಹೊಟ್ಟೆಯಲ್ಲಿರುವಾಗ ಅವನಿಗೆ ತನ್ನ ಸಮಯವನ್ನ, ತನ್ನ ಶಕ್ತಿಯನ್ನ ಕೊಟ್ಟು ಬೆಳೆಸದೇ ಇದ್ರೆ ಇವು ಬೆಳೀತಿದ್ದೇವೆ. ತಂದೆ ಅವರ ಅಪ್ಪ ಇವನಿಗೆ ಸಂಪತ್ತನ್ನು ಕೊಟ್ಟು, ಎಲ್ಲವನ್ನ ಕೊಟ್ಟು ಬೆಳೆಸದೇ ಇದ್ರೆ ಇವ ಇಷ್ಟು ದೊಡ್ಡವಾಗ್ತಿದ್ದೇನು?
ಸಮಾಜ ಆತನಿಗೆ ಹೆಂಗ ಬದುಕಬೇಕು ಅಂತ ಹೇಳದೇ ಇದ್ರೆ ಅವ ದೊಡ್ಡವಾಗ್ತಿದ್ದೇನು? ಅದಕ್ಕ ನಾವು ಸಮಾಜದಿಂದ ಪಡೆದಿರ್ತೀವಿ, ಸಮಾಜಕ್ಕೆ ಏನಾದ್ರೂ ಕೊಡಬೇಕು. ಸಮಾಜದಲ್ಲಿ ಎಲ್ಲ ನಮಕ್ಕಿಂತ ಶ್ರೀಮಂತರೇ ಇರೋದಿಲ್ಲ, ನಮಕ್ಕಿಂತಲೂ ಬಡವರು ಇರ್ತಾರೆ. ಅವರಿಗೆ ಸ್ವಲ್ಪ ಆದ್ರೂ ದಾನ ಮಾಡ್ಲಿಕ್ಕೆ ನಾವು ಕಲಿಬೇಕು. ದಾನಾಯ ಲಕ್ಷ್ಮಿ, ಲಕ್ಷ್ಮಿ ಇರೋದು ಎದಕ್ಕ? ಸಂಪತ್ತನ್ನ ದಾನ ಮಾಡುವುದಕ್ಕಾಗಿ. ಆದ್ರ ಆ ದಾನದಲ್ಲಿಯೂ ಹೇಗದ ಅಂದ್ರ ಸಾತ್ವಿಕ ದಾನ ಅಂತ ಒಂದು, ರಾಜಸಿಕ ದಾನ ಅಂತ ಎರಡನೇ, ತಾಮಸಿಕ ದಾನ ಅಂತ 3 ಪ್ರಕಾರದ. ಅದರಲ್ಲಿಯೂ ಕೂಡ ದಾನ ಮಾಡ್ತಾರಂದ ಕೂಡಲೇ ಮನೆ ಮುಂದೆ ಯಾರಾದ್ರೂ ಒಂದು ಭಿಕ್ಷೆ ಬೇಡಿದ್ರು ಅಂದ್ರ ಸಿಟ್ಟಿನಿಂದ, ಬೇಸರಿಕೆಯಿಂದ, ಇದೊಂದು ಕಿರಿಕಿರಿ ಹೋಗಲಿ ಅಂತ ಎಡಗೈದಿಂದ ಅವ ದಾನ ಮಾಡಿದ ಅಂದ್ರ ಅದು ತಾಮಸ ದಾನ. ದಾನ ಮಾಡ್ಯಾನಿಲ್ಲ ಅಂತಲ್ಲ, ಹೆಂಗ ಒಗದ ಹೆಂಗ ಹಾಕಿದ ಅನ್ನೋದು ಮುಖ್ಯ. ಅವರು ಹೇಳ್ತಾರ ದಾನ ಅಂದ್ರ ದೀಯತೆ ಅನುಪಕಾರಿಣೆ. ದಾನವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರ ಹೊಳ್ಳಿ ಅವರಿಂದ ಏನೂ ಬಯಸಬಾರದು. ಹೊಳ್ಳಿ ಏನು ಬಯಸಬಾರದು ಅಂದ್ರೆ, ನೀವು ಈಗ ಮದುವೆಯಲ್ಲಿ ಆಹೇರಿ ಮಾಡ್ತಾರ. ಎದಕ್ಕೆ ಮಾಡ್ತಾರ ಅವರು? ಇವರು ಒಂದು 10 ರೂಪಾಯಿದ ಟಾವೆಲ್ ಹಾಕಿರು ಅಂದ್ರೆ ಅವರು 10 ರೂಪಾಯಿ ಟಾವೆಲ್ ಹಾಕ್ತಾರೆ. ಇವರು ಅವರೇನು 15 ರೂಪಾಯಿ ಹಾಕುವುದಿಲ್ಲ. ಇವರು ಎಟ್ಟರದ್ದು ಹಾಕಿರ್ತಾರ ಅಷ್ಟು ಹೊಳ್ಳಿ ಮುಟ್ಟಿಸಿ ಬಿಡ್ತಾರೆ. ಇದಕ್ಕೆ ದಾನ ಅನ್ನಂಗಿಲ್ಲ, ಇದೊಂದು ವ್ಯವಹಾರ, ವ್ಯಾಪಾರ. ದಾನ ಅಂದ್ರ ಅದು ಅಲ್ಲ. ಸಾತ್ವಿಕ ದಾನ ಅಂದ್ರ ಹಸದಂಥ ಮನುಷ್ಯನಿಗೆ ಏನನ್ನೂ ನೋಡಲಾರದೆ ಅನ್ನ ಕೊಟ್ಟು ಹೊಳ್ಳಿ ಅದನ್ನ ಮರೆತು ಬಿಡುವುದಕ್ಕೆ ಸಾತ್ವಿಕ ದಾನ ಅಂತ ಕರೀತಾರೆ. ಒಬ್ಬ ಮನುಷ್ಯ ಎಲ್ಲೋ ಬೀಳ್ತಾ ಇದ್ದ ಅಂದ್ರ ಅವನ ಕೈ ಹಿಡಿದು ಎತ್ತುವಂತದ್ದಕ್ಕ ದಾನ ಅಂತ ಕರೀತಾರ, ಸಹಾಯ ಅಂತ ಕರೀತಾರ. ನೋಡ್ರಿ, ದೇಶದೊಳಗೆ ಎಂತೆಂಥ ಮಹಾತ್ಮರಾಗಿ ಹೋದ್ರು. ಇಡೀ ದೇಶದ ಎಲ್ಲಾ ಸಂಪತ್ತನ ಆ ವ್ಯಕ್ತಿ ಕೈಯೊಳಗಿತ್ತು. ಪ್ರಧಾನಮಂತ್ರಿ ಹುದ್ದ ಅಂದ್ರ ಸಾಮಾನ್ಯ ಅಲ್ಲ, ಇಡೀ ದೇಶದ ಸಂಪತ್ತಿನ ಮ್ಯಾಲ ಅವ ಅಧಿಕಾರಿ ಇರ್ತಾನೆ. ಎಲ್ಲಾ ಸಂಪತ್ತನ್ನ ಹೆಂಗ ಖರ್ಚು ಮಾಡಬೇಕು ಅನ್ನೋ ನಿರ್ಣಯ ಶಕ್ತಿ ಅವನಿಗಿರ್ತದೆ. ಅಂತಹ ಒಬ್ಬ ಪ್ರಧಾನಮಂತ್ರಿ, ಇಡೀ ನಾಡು ಇಡೀ ವಿಶ್ವದಲ್ಲೇ ಅಂಥ ಪ್ರಧಾನಮಂತ್ರಿಗಳು ಅಪರೂಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಷ್ಟು ಸಂಪತ್ತಿದ್ರು ಒಂದು ಪೈಸಾ ಸಹಿತ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಲಿಲ್ಲ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಒಂದು ಕೋಟ್ ಹಾಕ್ತಿದ್ರು. ಒಂದು ದಿವಸ ಒಬ್ರಿಗೆ ಕೇಳಿದ್ರು, ಅವ್ರ ಗೆಳೆಯರು, ಯಾಕ ಈ ಕೋಟ್ ತೆಗೆದು ಊಟ ಮಾಡಬಹುದಲ್ಲ ಅಂತ ಕೇಳಿದ್ರು. ಊಟ ಮಾಡೋ ಸಮಯ ಅವ್ರು ಹೇಳಿದ್ರು, ಶಾಸ್ತ್ರಿ ಅವರು, ಈ ಕೋಟ್ ತೆಗದ್ನಿ ಅಂದ್ರ ಹಂಗೆಲ್ಲ ಹರಿದದ, ಅದಕ್ಕಾಗಿ ಕೋಟ್ ಹಾಕೊಂಡ ಊಟ ಮಾಡಿದ್ರು ಅವರು. ಅಷ್ಟೇ ಅಲ್ಲದೆ ತಮ್ಮ ಮಗ ಶಾಲೆ ಕಲಿಯುವಾಗ ಶಾಲೆ ಒಂದ ಖರ್ಚು ತುಂಬಬೇಕು, ಫೀ ತುಂಬಬೇಕಾದ್ರೂ ಕೂಡ ತಮ್ಮ ಸ್ವಂತ ಪಗಾರದಿಂದ ತುಂಬುತ್ತಿದ್ರೆ ಹೊರತು ಸರ್ಕಾರದಿಂದ ಅಲ್ಲ. ಒಂದು ಕಾರ್ ಗಾಡಿ ಆಗಿನ ಕಾಲಕ್ಕೆ ಎಲ್ಲ ಮಕ್ಕಳೆಲ್ಲ ಕಿರಿಕಿರಿ ಮಾಡಿದ ಬಳಿಕ ಒಂದು ಕಾರ್ ಖರೀದಿ ಮಾಡಿದ್ರು. ಅದು ಬಾಡಿಗೆ, ಸ್ವಲ್ಪ ಏನೋ ಮನೆ ಮೇಲೆ ಸಾಲ ಮಾಡಿ ತಂದ್ರವ್ರು. ಕೊನೆಗೆ ಅವರು ದೇಹ ಬಿಟ್ಟ ಬಳಿಕ ಸಹಿತ ಆ ಕಾರಿನ ಮೇಲಿನ ಸಾಲ ಉಳಿದಿತ್ತು ಅಂತ ಹೇಳ್ತಾರ. ಇಂಥ ಪ್ರಧಾನಮಂತ್ರಿ ಎಲ್ಲದ? ಇನ್ನೂ ಪ್ರಧಾನಮಂತ್ರಿ ಆಗಿಲ್ಲ, ಬರೀ ಊರೊಳಗೆ ಚೇರ್ಮನ್ ಆಗಿಲ್ಲ ಅಂದ್ರೂ ಇಡೀ ಊರಿನ ರೋಡ್ ತಿಂತಾರ, ಎಲ್ಲ ನಳ ತಿಂತಾರ, ಕರೆಂಟ್ ಕಂಬಗಳನ್ನು ತಿಂತಾರ, ಎಲ್ಲ ಬಲ್ಬ್ಗಳನ್ನು ತಿಂತಾರ. ಅಂದ್ರ ಇವರೇ ಅಂಥವ್ರು, ಅವರೇ ಅಂಥವ್ರು. ಅದಕ್ಕ ದಾನ ಅಂದ್ರೆ ಏನು? ಹೊಳ್ಳಿ ಕೊಡ್ತಾರನ್ನೋ ಅಪೇಕ್ಷೆ ಇರಲಾರದೆ ಯಾರು ಸತ್ಪಾತ್ರರು, ಯಾರಿಗೆ ದಾನದ ಅವಶ್ಯಕತೆ ಅದ, ನಿಮ್ಮ ಊರೊಳಗನ
4-6 ಮಕ್ಕಳು ಬಹಳ ಜಾಣ ಇರ್ತಾವ, ಬಹಳ ಹುಷಾರಿರ್ತಾವ. ಆದ್ರೆ ಅವ್ರ ಅವ್ವ ಅಪ್ಪರಿಗೆ ಅವ್ರಿಗೆ ಕಲಿಸೋ ಯೋಗ್ಯತಾ ಇರೋದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ನೀವೇನಾದ್ರೂ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿದ್ರಿ ಅಂದ್ರೆ ಅದೇ ಹುಡುಗ ಮುಂದೊಬ್ಬ ಜಿಲ್ಲಾಧಿಕಾರಿ ಆಗ್ತಾನ, ಅದೇ ಹುಡುಗ ಮುಂದೊಬ್ಬ ದೇಶವನ್ನು ಆಳುವಂಥ ನಾಯಕನಾಗ್ತಾನ, ಇಡೀ ಸೈನ್ಯವನ್ನು ಮುನ್ನಡೆಸುವಂಥ ಒಬ್ಬ ಸೇನಾಪತಿ ಆಗ್ತಾನೆ. ಎದರಿಂದ? ನಿಮ್ಮ ಒಂದು ದಾನದಿಂದ. ಬರೀ ನಿಮ್ಮ ಮಕ್ಕಳಿಗೆ ಅಷ್ಟ ಶಾಲೆ ಕಲಿಸಿದ್ರ ಅದು ಕರ್ತವ್ಯ ನಿಮ್ಮದದು. ನಿಮ್ಮ ಮಕ್ಕಳ ಜೊತೆಗೆ 4 ಮಕ್ಕಳಿಗೂ ನೀವು ಕಲಿಸಿದ್ರಿ ಅಂದ್ರ ಏನೋ ಅಪೇಕ್ಷೆ ಮಾಡಲಾರ್ದ ಅದಕ್ಕೆ ಧರ್ಮ ಅಂತ ಕರೀತಾರೆ. ನಿಮ್ಮ ಮಕ್ಕಳು ನಿಮಗೆ ಹೊಳ್ಳೆ ಮಾತಾಡ್ತಾವ. ನೀವೆಲ್ಲ ಅವ್ರ ಹೆಸರಲ್ಲೇ ಎಲ್ಲಾ ಆಸ್ತಿಯನ್ನ ಬರೆದಿಡ್ತೀರಿ, ಆದ್ರೆ ನಿಮಗೆ ಹೊಳ್ಳೆ ಬೈತಾರ. ಇಲ್ಲಿವರೆಗೆ ಯಾವ ತಂದೆನೂ ಇಲ್ಲ ನಮ್ಮ ಮಕ್ಕಳ ಕಡೆ ನಾವು ಬೇಸ್ಕೊಂಡದೇವಂತ. ಎಲ್ಲರೂ ಬೇಸ್ಕೊಂಡವ್ರೆ, ಎಲ್ಲೋ ಕೆಲವೊಬ್ಬರು ಇರ್ತಾರ ಹಂಗ ಬೇಸ್ಕೊಳ್ಳಾರ್ದವ್ರು. ಆದ್ರ ನೀವು ಅನಾಥ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ರೋಗಿಗಳ ಮಕ್ಕಳಿಗೆ, ಸ್ವಲ್ಪ ಅಂಗವಿಕಲ ಮಕ್ಕಳಿಗೆ ಏನಾದ್ರೂ ದಾನ ಮಾಡಿದ್ರಿ ಅಂದ್ರೆ ಕೊನೆ ಉಸಿರಿನವರೆಗೂ ನಿಮ್ಮನ್ನ ನೆನಪಿಡ್ತಾರ, ಸೇವಾ ಮಾಡ್ತಾರ. ಅದಕ್ಕೇನಂತಾರ? ಅಂಥವರಿಗೆ ದಾನ ಮಾಡಿದರ ಸಾತ್ವಿಕ ದಾನ. ಒಂದ ದೇವಸ್ಥಾನದ ಕೆಲಸ ನಡೆದಿತ್ತು. ಗುಡಿ ಕಟ್ಟು ಕೆಲಸ ನಡೆದಾಗ ಎಲ್ಲರೂ ಬಂದ ತಮಗ ಸಾಧ್ಯವಾದಷ್ಟೆಲ್ಲ ದಾನ ಮಾಡ್ತಾ ಇದ್ರು. ಒಬ್ಬ ಶ್ರೀಮಂತ ಬಂದ ಒಂದು 10 ಲಕ್ಷ ಕೊಟ್ಟ, ಇನ್ನೊಬ್ಬ ಶ್ರೀಮಂತ ಬಂದ 15 ಲಕ್ಷ ಕೊಟ್ಟ. ಹಿಂಗೆಲ್ಲ ಅವ್ರಿಗೆ ಕೊಟ್ಟವರಿಗೆಲ್ಲ ಅಲ್ಲಿದ್ದಂಥ ಗುರುಗಳು ಅವರಿಗೆ ಸನ್ಮಾನ ಮಾಡಿ ಕಳಿಸ್ತಾ ಇದ್ರು. ಗುಡಿ ಮುಗಿಲಾಕ ಬಂದಿತ್ತು. ಆವಾಗ ಒಂದು ದಿವಸ ಒಬ್ಬ ಅಜ್ಜಿ, ಮೈ ಮೇಲೆಲ್ಲ ಹರಿದ ಅರಿವೆಗಳು, ಏನೂ ಇರಲಿಲ್ಲ, ಅಂತಹ ಬಡತನದೊಳಗಿದ್ದಂಥ ಅಜ್ಜಿ ತನ್ನ ಸೀರೆಯ ಸೆರಗಿನಲ್ಲಿಯೇ ಒಂದು 4-6 ನಾಣ್ಯಗಳನ್ನ ಕಟ್ಕೊಂಡು ಬಂದಿದ್ಲು. ಅದನ್ನ ಬಿಚ್ಚಿ ಗುರುಗಳಿಗೆ ಕೊಟ್ಟು, ಈ ಗುಡಿಗಾಗಿ ನಂದು ಒಂದಿಷ್ಟು ಸೇವಾ ಇರ್ಲಿ ಅಂತ ಹೇಳಿದ್ಲ ಅಜ್ಜಿ. ಅವಾಗ ಗುರುಗಳು ಅವರು ಇಲ್ಲಿಯವರೆಗೆ ಎಷ್ಟು ಜನ ಕೊಟ್ಟಾರಲ್ಲ ಎಲ್ಲದರೊಳಗೆ ಹೆಚ್ಚಿನ ದಾನ ಯಾರದು ಅಂದ್ರೆ ನೀ ಏನು 3 ರೂಪಾಯಿ ಕೊಟ್ಟೆ ಅಲ್ಲ, ಇದೇ ಹೆಚ್ಚಿನ ದಾನ ಅಂತ ಹೇಳಿದರು. ಯಾಕಂದ್ರೆ ಆ 3 ರೂಪಾಯಿದೊಳಗ ಅಜ್ಜಿ ಇನ್ನ 2 ದಿವಸ ಊಟ ಮಾಡ್ಬೋದಾಗಿತ್ತು ಆಗಿನ ಕಾಲಕ್ಕೆ. ಆದ್ರೆ ತನ್ನದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣ ಮಾಡಿದಂಥ ಅಜ್ಜಿ ಏನದಾಳಲ್ಲ, ದಾನಶೂರ ಕರ್ಣನಿಗಿಂತಲೂ ಹೆಚ್ಚು. ಶ್ರೀಮಂತರ ದಾನ ಮಾಡ್ತಾರಂದ್ರೆ ಎಷ್ಟು ಮಾಡ್ತಾರ? ತಮ್ಮದು ಇನ್ನೂ ಸಾಕಷ್ಟು ಇಟ್ಕೊಂಡು ಎಲ್ಲೋ 0 ಪಾಯಿಂಟ್ದೊಳಗೆ ದಾನ ಮಾಡ್ತಾರ. ಬಡವರು ದಾನ ಮಾಡ್ತಾರೆ, ಹಂಗಲ್ಲ, ಎಲ್ಲವನ್ನು ಕೊಟ್ಟು ಬಿಡ್ತಾರೆ. ಒಂದೊಂದು ಚೀಲಗಟ್ಲೆ ಕಾಳ ಕೊಡ್ತಾರಂದ್ರ ಹೊಲದೊಳಗೆ ಬೆಳೆದ ಕಾಳ, ಆ ಬಳಿಕ ಇದ್ದಂಥ ಸಂಪತ್ತು ಅದೇನು ಸಾಮಾನ್ಯ ಅಲ್ಲ. ತಾವು ದುಡಿದು ತಮಗೂ ಉಪಯೋಗಿಸಿಕೊಳ್ಳಬೇಕಾದಂಥ ಸಂಪತ್ತನ್ನ ಸಮಾಜದ ಹಿತಕ್ಕಾಗಿ ಕೊಡ್ತಾರಂದ್ರ ಅದು ಸಾತ್ವಿಕ ದಾನ. ಕೆಲವೊಬ್ಬರು ದಾನ ಮಾಡ್ತಾರ, ಹೊಳ್ಳೆ ನಮ್ಮ ಹೆಸರು ಹೇಳಲಿಲ್ಲ. ಈ ಗಣೇಶ ಇದು ಉತ್ಸವ ನಡೆದದ, ಎಲ್ಲರ ಹೆಸರು ಓದಿ ಇವಂದು ಒಬ್ಬನ ಹೆಸರು ಓದದೇ ಇದ್ರೆ ಇಲ್ಲಿ ಜಗಳ ಚಾಲೂ ಆಗ್ತದೆ. ಗಣಪತಿ ಬುದ್ಧಿ ಪ್ರದಾಯಕ ಅದಾನ, ವಿಘ್ನ ವಿನಾಶಕ ಅದಾನ. ಅಂಥದ್ರೊಳಗೆ ನಮ್ಮ ತಲೆಯೊಳಗಿನ ಬುದ್ಧಿನೇ ಹೋಗಿ ಜಗಳ ತೆಗೆದು ಬಿಡುದಿಲ್ಲ. ಏನಂತ ಹೇಳಿ, ನಮ್ಮ ಹೆಸರು ಯಾಕೆ ಹೇಳಲಿಲ್ಲ ಇದ್ರೊಳಗ? 100 ವರ್ಷದ ಹಿಂದೆ ಇಂಥ ಹೆಸರಿನ ಒಬ್ಬ ಮನುಷ್ಯ ಈ ಊರೊಳಗಿದ್ದ ಅಂತ ಯಾರಿಗೂ ಗೊತ್ತಿಲ್ಲ, ನಂತರನೂ ಗೊತ್ತಿರಂಗಿಲ್ಲ, ಮೊದಲಂತೂ ಹುಟ್ಟೇ ಇಲ್ಲ. 100 ವರ್ಷದ ನಂತರ ಇದೇ ಊರೊಳಗೆ ನಿಮ್ಮ ಹೆಸರು ಕೇಳಿದ್ರೆ ಯಾರಿಗೂ ಗೊತ್ತಿರುವುದಿಲ್ಲ, ಎಲ್ಲ ಮರ್ತು ಬಿಡ್ತಾರೆ. ಆ ಬಳಿಕ ಮೊದಲು ನಾವು ಹುಟ್ಟಕ್ಕಿಂತ ಮೊದಲಂತೂ ಯಾರಿಗೆ ಗೊತ್ತನೇ ಇಲ್ಲ ಎಂಥ ಹುಟ್ಟುತ್ತಾನೆ ಈ ಊರೊಳಗಂತ. ಹಂಗಿರುವಾಗ ಈ ಹೆಸರಿನ ಹಿಂದೆ ಬಿದ್ದು
ನಾವು ದಾನ ಕೊಡುವುದನ್ನು ನಿಲ್ಲಿಸಬಾರದು. ದಾನ ಕೊಡ್ತಾರ, ಎಂಥದ್ದು ಕೊಡ್ತಾರ? ಈಗ ನಿಮ್ಮ ಮನೆ ಮುಂದೆ ಒಬ್ಬರು ಭಿಕ್ಷಾ ಬೇಡ್ಲಾಕ ಬಂದಾಗ ಹಸಿವಿನಿಂದ ಬಂದಿರ್ತಾರ ಪಾಪ, ಅವರಲ್ಲೇ ಇತ್ತು ಅಂದ್ರೆ ಅವ್ರ್ಯಾಕೆ ನಿಮ್ಮ ಬಾಗಿಲು ತಕ ಬರ್ತಿದ್ರು? ಆದ್ರೆ ಬಂದಾಗ ನೀವು ಉಣ್ಣುವಂಥದ್ದನ್ನೇ ಅವರಿಗೆ ನೀಡಿದ್ರಿ. ಅವ್ರ ಮನೆ ಮುಂದೆ ಬಂದಂತ ಸಾಕ್ಷಾತ್ ಶಿವಾನೇ ಅನ್ನಪೂರ್ಣೇಶ್ವರ ನಿಲಯಕ್ಕೆ ಬಂದಾನಂತ ನೀಡಿದ್ರಿ ಅಂದ್ರ ಅದು ಧರ್ಮ. ಆದ್ರ ಅವರಿಗೆ ಹಳಸಿದ್ದು, ಹೊತ್ತಿದ್ದು, ನಿಮಗ ಬ್ಯಾಡಾದದ್ದು, ನಿರುಪಯುಕ್ತವಾದದ್ದು, ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುಗಳನ್ನು ಕೊಟ್ರಿ ಅಂದ್ರ ದಾನ ಅಲ್ಲ, ಪುಣ್ಯದ ಬದಲಿಗೆ ಪಾಪ ಬರ್ತದ. ಮತ್ ಬಹಳ ರೂಢಿ ಹಂಗ. ದಾನ ಎಂಥದ್ದು ಮಾಡೋದು? ನಡಿಲಾರದಂಥ ನೋಟ, ಪೂರ್ಣ ಸವಕಳಿ ಆದಂಥ ನಾಣ್ಯಗಳನ್ನು ಕೊಡೋದು, ಎಲ್ಲೂ ನಡೆದಿರಬಾರ್ದವು. ಆ ಬಳಿಕ ಪೂರ್ಣ ಹರಿದವಾದಂಥ ಅರಿವಿಯನ್ನು ಕೊಡೋದು, ಉಣ್ಲಾಕ ಬಂದಿರಬಾರದು, ಅದರ ವಾಸನಾದಿಂದ ಅದನ್ನು ಚೆಲ್ಲಿ ಬಿಡಬೇಕು ಅಂತ ಆಹಾರವನ್ನು ಕೊಡೋದು. ಇದಕ್ಕೆ ದಾನ ಅಂತ ಕರೆಯುವುದಿಲ್ಲ. ಹಿಂಗ ಉಪನಿಷತ್ ಕಾಲದಲ್ಲಿ ಒಬ್ಬ ಋಷಿ ಆಕಳ ದಾನ ಮಾಡ್ತಿದ್ದವ. ದೊಡ್ಡ ಯಜ್ಞ ಮಾಡಿ ನೂರಾರು ಸಾವಿರಾರು ಆಕಳ ಕೊಡ್ತಿದ್ದ. ಅವರ ಮಗ ಒಬ್ಬ 10-12 ವರ್ಷದ ಮಗ, ಆ ಹುಡುಗ ಹೇಳಿದ, ನೀ ದಾನ ಎಲ್ಲ ಕೊಡ್ತಿ ಸರಿ, ಎಂಥ ದಾನ ಕೊಡ್ಲಾಗ್ತಿದೆ ಅನ್ನೋದು ಬಹಳ ಮುಖ್ಯ. ನೀ 1000 ಆಕಳ ಏನು ಕೊಡಬೇಕಾಗಿಲ್ಲ, 1 ಆಕಳ ಕೊಡು. ಆದ್ರೆ ಇಂಥ ಆಕಳ ಕೊಡು, ಅದು ಹಿಂಡಬೇಕು, ಹುಲ್ಲು ತಿನ್ನಬೇಕು, ಮೇವು ತಿನ್ನಬೇಕು, 4 ಕರುಗಳನ್ನು ಹೆರುವಂಥ ಸಾಮರ್ಥ್ಯ ಇರಬೇಕು, ಅಂತ ಜೀವಂತ ಆಕಳ ಕೊಡು ಅಂತ ಹೇಳಿದ. ಇವ ಎಂಥವು ಕೊಡ್ತಿದ್ದ? ಕೊನೆಯ ಸಾರಿ ನೀರು ಕುಡದಂತಹ, ಕೊನೆಯ ಸಾರಿ ಮೇವು ತಿಂದಂತಹ, ಇನ್ನು ಹಾದ ಕೂಡಲೇ ಸಾಯಬೇಕು ಅಂತಹ ಜೀರ್ಣ ಶೀರ್ಣ ಮುದುಕಾದಂತಹ ರೋಗಿಷ್ಠ ಆಕಳ ದಾನ ಕೊಡ್ತಿದ್ದ. ವಾಜಸ್ರವಸ ಅಂತ ಅವನ ಹೆಸರು, ಮಗನ ಹೆಸರು ನಚಿಕೇತ್. ಇದೇ ಮುಂದೊಂದು ದೊಡ್ಡ ಉಪನಿಷತ್ತಿಗೆ ಕಾರಣ ಆಯ್ತು ಈ ಘಟನಾ. ಅದಕ್ಕ ದಾನ ಅಂದ್ರ ಬಹಳ ಮುಖ್ಯ. ಮೊದಲನೇ ಕೆಲಸ ದುಡಿಬೇಕು ಸರಿಯಾಗಿ, ದುಡಿಲಾರದ ದಾನ ಮಾಡ್ಲಾಕ ಹೋಗಬಾರದು. ಅಪ್ಪ ಗಳಿಸಿದ್ದೆಲ್ಲ ಮಗ ದಾನ ಮಾಡಿಬಿಟ್ಟು, ಅದ ಅಪ್ಪ ಗಳಿಸಿದ್ದ ಅಂದ್ರೆ ಅಪ್ಪ ದಾನ ಮಾಡಬೇಕು, ಮಗ ಏನು ಸ್ವಂತ ಗಳಿಸ್ತಾನಲ್ಲ ಇವ ದಾನ ಮಾಡಬೇಕು. ಅದಕ್ಕ ಹೇಳ್ತಾರ ಪಿತ್ರಾರ್ಜಿತ ಆಸ್ತಿ. ನಮ್ಮ ದೇಶದೊಳಗದ ಬಹಳ ಹೆಚ್ಚು. ಅಪ್ಪ ಗಳಿಸಿದ್ರ ಮ್ಯಾಲ ಮಕ್ಕಳು ಹೋರಾಟ ಮಾಡಿ ಕೋರ್ಟಿಗೆ ಹೋದ್ರು. ಅಂದ್ರ ಅಪ್ಪ ರೊಟ್ಟಿ ಮಾಡಿ ಇಟ್ಟಿದ್ದ, ನನಗ ಬೇಕು ಅಂತ ಮಕ್ಕಳು ಜಗಳಾಡಿ ಅದನ್ನ ಎಲ್ಲಿ ಓದಿಟ್ರು ಆ ರೊಟ್ಟಿ ಅಂದ್ರೆ ಕೋರ್ಟ್ನೊಳಗೆ ಓದಿಟ್ರು. ಅದೇನದು? ಅಪ್ಪ ಗಳಿಸಿದ್ದು, ಅಜ್ಜ ಗಳಿಸಿದ್ದ ಆಸ್ತಿ ಏನದಲ್ಲ, ಅದು ಹಳಸಿದ ರೊಟ್ಟಿದ್ದಂಗ, ತಂಗಳ ರೊಟ್ಟಿದ್ದಂಗ. ಅದು ಇನ್ನೊಬ್ಬರು ಗಳಿಸಿಟ್ಟಾರ ಅದನ್ನ. ಸ್ವತಃ ನಾವೇನು ದುಡಿದು ಗಳಿಸ್ತೀವಲ್ಲ ಅದು ಬಿಸಿ ರೊಟ್ಟಿದ್ದಂಗ. ಅದು ನಮ್ಮ ಬೆವರ ಹತ್ತಿರುತ್ತದ, ನಮ್ಮ ಪರಿಶ್ರಮದಿಂದ ಅದು ಬಂದಿರ್ತದ. ಅದಕ್ಕೆ ಜೀವನ ಅಂತ ಕರೀತಾರೆ. ದಾನವನ್ನ ಮಾಡಬೇಕು. ಲಕ್ಷ್ಮಿ ಇರುವುದು ಎದಕ್ಕ? ದಾನ ಮಾಡುವುದಕ್ಕೆ. ಎಷ್ಟು ದಾನ ಮಾಡಬೇಕು? 100 ರೂಪಾಯಿ ಗಳಿಸಿದ ಅಂದ್ರೆ ಅದರೊಳಗಿಂದ 1 ರೂಪಾಯಿ ಆದರೂ ದಾನ ಮಾಡಬೇಕು. 99 ರೂಪಾಯಿ ನಿಮ್ಮ ಪ್ರಪಂಚಕ್ಕಿಲ್ಲ. 100 ರೊಟ್ಟಿಯನ್ನು ಮಾಡಿದ್ರಿ ಅಂದ್ರೆ 1 ರೊಟ್ಟಿಯನ್ನಾದರೂ ಹಸಿದವರಿಗಾಗಿ, ನಿಮ್ಮ ಮುಂದೆ ಬರುವಂತಹ ಪ್ರಾಣಿಗಳಿಗಾಗಿ ಕೊಡಬೇಕು. ಬಹಳ ದೊಡ್ಡದ ದಾನದ ಸಾಮರ್ಥ್ಯ ಅಂದ್ರೆ ಬಹಳ ಅದ್ವಿತೀಯ. ಜಗತ್ತ ಇಷ್ಟೆಲ್ಲ ಶ್ರೀಮಂತ, ಇಲ್ಲಿಯವರೆಗೆ ಆಗರ್ಭ ಶ್ರೀಮಂತರನ್ನುವಂಥವ್ರು ಲೆಕ್ಕಿಲ್ಲದಷ್ಟು ಜನ ಆಗಿ ಹೋದ್ರು. ಆದ್ರೆ ಅವ್ರು ಯಾರ ಹೆಸರನ್ನು ಈ ಜಗತ್ ನೆನಪಿಟ್ಟಿಲ್ಲ. ಯಾರ ಹೆಸರು ನೆನಪಿಟ್ಟದಂದ್ರೆ ಯಾವ ಶ್ರೀಮಂತ ಸಮಾಜದ ಹಿತಕ್ಕಾಗಿ ಕೊಟ್ಟನೋ ಅವನ ಹೆಸರು ನೆನಪಿಟ್ಟ.
ಯಾವ ಶ್ರೀಮಂತ ಬಡವರಿಗಾಗಿ ಆತನ ನೋಡ್ರಿ ಎಷ್ಟು ಜನ ಭೂಮಿಯನ್ನ ದಾನ ಮಾಡಿದ್ರು, ಸಂಪತ್ತನ್ನ ದಾನ ಮಾಡಿದ್ರು. ಎಷ್ಟೋ ಜನ ಮಕ್ಕಳಿಗಾಗಿ ಅಂಥೇಳಿ 10,000 ಮಕ್ಕಳಿಗೆ ಊಟ ಮಾಡಿಸಿದ್ರು. ಅವ್ರ ಹೆಸರು ನೆನಪಿಟ್ಟದೆ ಈ ಜಗತ್ತು. ಬೇಲ್ಡಿ ಇವತ್ತು ಬೆಳಿಬೇಕಾಗಿತ್ತು. ವಿಜಾಪುರದೊಳಗೆ ಶಿಕ್ಷಣ ಕ್ರಾಂತಿ ಆಗಲಿಕ್ಕೆ ಕಾರಣ ಯಾರು ಅಂದ್ರೆ ಅವರು ಕೊಟ್ಟಂತ ಭೂಮಿ ದಾನ. ಎಷ್ಟು ದೊಡ್ಡ ಮನಸ್ಸಿರಬಾರದು ಅವ್ರದು. 100 ಎಕರೆಗಟ್ಲೆ ಜಾಗ, ಅದು ನಗರ ಪ್ರದೇಶದೊಳಗೆ ಸಿಟಿ ಒಳಗ ಆ ಜಮೀನನ್ನು ದಾನ ಮಾಡಬೇಕಾಗಿತ್ತು ಅಂದ್ರೆ ಅವರ ಮನಸ್ಸೆಟ್ಟು ದೊಡ್ಡದಿರಬಾರದು. ಅವರು ಬರೀ ತಮಗ ಇರ್ಲಿ ಅಂತ ಇಟ್ಕೊಂಡು ಕೂತಿದ್ರು ಅಂದ್ರೆ ಬರೀ ಅವರು ಮನೆಯವರು ಅಷ್ಟೇ ನೆನೆಸ್ತಿದ್ರು. ಮನೆಯೊಳಗ ಒಂದು ಫೋಟೋ ಹಾಕ್ತಿದ್ರು, ಮನೆಯೊಳಗ ಒಂದು ಪುಣ್ಯತಿಥಿ ಮಾಡ್ತಿದ್ರು. ಇವತ್ತು ಇಡೀ ಸಮಾಜ ಅವರನ್ನು ನೆನೆಸುವಂಗಾಗಬೇಕಾಗಿತ್ತು ಅಂದ್ರೆ ಅವರು ಕೊಟ್ಟಂತಹ ದಾನದಿಂದ ಈ ಸಮಾಜ ಅವರನ್ನು ನೆನೆಸ್ತದೆ. ಹೀಗೆ ಈ ನಾಡಿನೊಳಗ ಅಸಂಖ್ಯ ಜನ ಮಹಾದಾನಿಗಳಾಗಿ ಹೋದ್ರು. ಅವರೆಲ್ಲರೂ ಈ ನಾಡನ್ನ ಕಟ್ಟಿದಂಥವರು, ತಮ್ಮಲ್ಲಿರುವ ಸಂಪತ್ತನ್ನ ಸಮಾಜದ ಸದ್ಬಳಕೆ ಮಾಡಿದಂಥವರು. ಇನ್ನೊಂದು ಗೊತ್ತಿರಬೇಕು, ಸಮಾಜದನ ಓದು ಮನೆಗೆ ಹಾಕ್ತಿದ್ದ ಅಂದ್ರೆ ಅವ ಮನುಷ್ಯನೇ ಅಲ್ಲ. ಸಮಾಜದ ಎಂದೂ ಒಯ್ಯಬಾರದ ಮನುಷ್ಯ. 100 ಮಂದಿದನ್ನ ಪಟ್ಟಿ ಮಾಡಿ ಅದನ್ನ ತನ್ನ ಮನೆಗೆ ಕೊಡ್ತಿದ್ದ, ತನ್ನ ಮನೆಗೆ ಬಳಸ್ತಿದ್ದ ಅಂದ್ರೆ ಅವ ಎಂಥ ಮನುಷ್ಯ. ತಾನು ದುಡಿದದ್ದನ್ನ 100 ಮಂದಿಗೆ ಉಣಿಸಿ ಬರಬೇಕು, ಅವ ಈ ಜಗತ್ತಿನಲ್ಲಿ ನಿಜವಾದ ಶ್ರೀಮಂತ. ಆದರೆ ಇನ್ನೊಬ್ಬರು ದುಡಿದದ್ದನ್ನು ಮನೆಗೆ ತಂದು ಬಳಸಬಾರದು. ಇದೇ ಧರ್ಮ, ಇದೇ ನೀತಿ. ಮೊದಲನೇ ಕೆಲಸ ದುಡಿಯುವುದು, ಸಂಪತ್ತನ್ನು ಗಳಿಸುವುದು. ಆ ಬಳಿಕ ದುಡಿದದ್ದು ಸಂಪತ್ತು ಅಂದ್ರೆ ಅದು ನಿಂತ ನೀರಿದ್ದಂಗ, ಹೊಂಡದೊಳಗಿರೋ ನೀರಿದ್ದಂಗ. ಆ ನೀರನ್ನ ಯಾವಾಗ ನಾವು ದಾನ ಮಾಡ್ತೀವಿ ಅವಾಗ ಹೊಂಡದೊಳಗಿನ ನೀರೇ ಹರಿಯುವ ನದಿ ಆಗುತ್ತದೆ. ನದಿಯೊಳಗಿನ ನೀರ ಕೊಳೆಯುವುದಿಲ್ಲ, ಹೊಲಸು ವಾಸನ ಬರುವುದಿಲ್ಲ, ಮಲಿನ ವಾಸನ ಬರುವುದಿಲ್ಲ. ಆದ್ರ ನಿಂತಹ ನೀರ, ಹೊಂಡದೊಳಗಿನ ನೀರ ಮಲಿತದ, ಹೊಲಸು ವಾಸನ ಬರ್ತದ. ಹಂಗ ನಮ್ಮಲ್ಲಿರುವ ಸಂಪತ್ತು ನಮ್ಮಲ್ಲೇ ಉಳಿತು ಅಂದ್ರ ವಾಸನ ಬರ್ಲಾಕ್ ಚಾಲು ಆಗ್ತದ. ಸ್ವಲ್ಪ ಆದ್ರೂ ದಾನ ಮಾಡಿದೀವಿ ಅಂದ್ರೆ ಹರಿಯುವ ನೀರಿದ್ದಂಗ ಅದು. ಹೀಗಾಗಿ ನಮ್ಮಲ್ಲಿ ಅಂತಹ ಸದ್ಬುದ್ಧಿ ಬರಬೇಕು. ಮನುಷ್ಯರಾದ ಬಳಿಕ ಇಷ್ಟು ತಿಳಿಲಿಲ್ಲ ಅಂದ್ರೆ ಹೆಂಗ? ನಮಗೆ ಇರ್ಲಾರದಾಗ 4 ಜನ ಕೊಟ್ಟಾರಂದ ಬಳಿಕ ನಮಗೆ ಯಾವಾಗ ಇರ್ತದ ಅವಾಗ ನಾವು 4 ಜನರಿಗೆ ಕರೆದು ಉಣಿಸಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಆದ್ದರಿಂದ ದಾನಾಯ ಲಕ್ಷ್ಮಿ, ಸಂಪತ್ತಿರುವುದೆದಕ್ಕ? ಸ್ವಲ್ಪ ಆದರೂ ದಾನ ಮಾಡುವುದಕ್ಕ. ಅದಕ್ಕೆ ನಾವೆಲ್ಲರೂ ಆ ದಾನದ ಗುಣವನ್ನ ಅಳವಡಿಸಿಕೊಳ್ಳೋಣ. ಗಣಪತಿ ನಮ್ಮೆಲ್ಲರಿಗೆ ಅಂತಹ ದಾನದ ಬುದ್ಧಿಯನ್ನು ಕೊಡಲಿ, ದುಡಿಯುವ ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ 2 ನುಡಿಗಳಿಗೆ ವಿರಾಮ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ.